ನಮಸ್ಕಾರ ವೀಕ್ಷಕರೇ, ಆಳ್ವಾಸ್ ನ್ಯೂಸ್ ಟೈಮ್ಗೆ ಸ್ವಾಗತ. ನಾನು ತೇಜಸ್ವಿನಿ. ಇದೀಗ ಹೆಡ್ಲೈನ್ಸ್. ಮೂಡುಬಿದ್ರೆಯಲ್ಲಿ ಫೇಮಸ್ ಆಗಿದೆ ಪಿಜ್ಜಾ ಕಲ್ಚರ್. ಇದು ಲಜೀಜ್ ಪಿಜ್ಜಾ ಅವರ ಟೇಸ್ಟಿ ಅಡ್ವೆಂಚರ್. ಆಳ್ವಾಸ್ ಕಾಲೇಜಿನಲ್ಲಿ ಮೊಳಗಿತು ಕನ್ನಡ ಗೀತಾ ಗಾಯನ. ಇದು ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ನಡೆದ ಕನ್ನಡಕ್ಕಾಗಿ ನಾವು ಅಭಿಯಾನ. ಲಸಿಕೆ ಹಂಚಿಕೆಯಲ್ಲಿ ರೆಕಾರ್ಡ್ ಮಾಡಿದ ಭಾರತ. ವಿಶ್ವದ ಅತಿ ಹೆಚ್ಚು ಲಸಿಕೆ ಹಂಚಿಕೆಯಲ್ಲಿ 2ನೇ ಸ್ಥಾನ ಪಡೆದ ಭಾರತ. ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಹಾಗೂ ಮೂಡುಬಿದಿರೆ ಆಳ್ವಾಸ್ ತಾಂತ್ರಿಕ ಮಹಾವಿದ್ಯಾಲಯದ ನಡುವೆ ತಾಂತ್ರಿಕ ಒಡಂಬಡಿಕೆ ಏರ್ಪಟ್ಟಿತು. ಈ ಒಡಂಬಡಿಕೆಯ ಬಗ್ಗೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಎಂ ಮೋಹನ್ ಆಳ್ವ, ರಾಷ್ಟ್ರೀಯ ಹೆದ್ದಾರಿ 66ರ ಕುಂದಾಪುರ ವಿಭಾಗದ 73 ಕಿಲೋಮೀಟರ್ ಉದ್ದದ ಹೆದ್ದಾರಿಯ ದತ್ತು ಸ್ವೀಕಾರ ಹಾಗೂ ಮಂಗಳೂರು ನಗರ ಹೊರವಲಯದ ಐಸಿಟಿ ಬೈಪಾಸ್ ಯೋಜನೆಯ 5 ವರ್ಷಗಳ ಒಡಂಬಡಿಕೆಯು ಒಳಪಟ್ಟಿದೆ ಎಂದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಂಶುಪಾಲ ಪೀಟರ್ ಫರ್ನಾಂಡಿಸ್, ಸಿವಿಲ್ ವಿಭಾಗದ ಮುಖ್ಯಸ್ಥ ಅಜಿತ್ ಹೆಬ್ಬಾರ್ ಹಾಗೂ ಇದರ ಸಂಯೋಜಕರಾದ ವರದರಾಜ್ ಉಪಸ್ಥಿತರಿದ್ದರು. ಇದು ಗೋವಾ ಕರ್ನಾಟಕದ ಅಂದರೆ ರಾಷ್ಟ್ರೀಯ ಹೆದ್ದಾರಿ 66 ಅದರಲ್ಲಿ ಗೋವಾ ಕರ್ನಾಟಕದಲ್ಲಿ ಸುಮಾರು 73 ಕಿಲೋಮೀಟರ್ ಅಂದರೆ ಕುಂದಾಪುರದಿಂದ ಮುರುಡೇಶ್ವರದವರೆಗೆ ಒಂದು ಒಡಂಬಡಿಕೆ ಮತ್ತು ಇನ್ನೊಂದು ಎರಡನೇದ್ದು ಮಂಗಳೂರು ನಗರದ ಹೊರವಲಯದ ಸಿಟಿ ಬೈಪಾಸ್ ಯೋಜನೆ. ಇದು 5 ವರ್ಷಗಳ ಒಡಂಬಡಿಕೆ ಒಳಪಟ್ಟಿರ್ತದೆ. 66ನೇ ಕರ್ನಾಟಕ ರಾಜ್ಯೋತ್ಸವದ ಹಿನ್ನೆಲೆಯಲ್ಲಿ ನಡೆಯುತ್ತಿರುವ ಕನ್ನಡಕ್ಕಾಗಿ ನಾವು ಅಭಿಯಾನದ ಭಾಗವಾಗಿ ಅಕ್ಟೋಬರ್ 28ರಂದು ಬೆಳಗ್ಗೆ 11ಕ್ಕೆ ಜಗತ್ತಿನಾದ್ಯಂತ 5 ಲಕ್ಷ ಜನರಿಂದ ಏಕಕಾಲದಲ್ಲಿ ಸಾಮೂಹಿಕ ಲಕ್ಷಕಂಠ ಗೀತಗಾಯನ ನಡೆಯಿತು. ಈ ಅಭಿಯಾನದಲ್ಲಿ ಮೂಡುಬಿದಿರೆಯ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನವು ಕೈಜೋಡಿಸಿ ಇದರ ಯಶಸ್ಸಿಗೆ ಭಾಗವಾಯಿತು. ಪುತ್ತಿಗೆ, ಮಿಜಾರು, ವಿದ್ಯಾಗಿರಿ ಹಾಗೂ ನುಡಿಸಿರಿ ವೇದಿಕೆಯಲ್ಲಿ 5,000ಕ್ಕೂ ಅಧಿಕ ವಿದ್ಯಾರ್ಥಿಗಳು ಗೀತಗಾಯನದಲ್ಲಿ ತಮ್ಮ ಕಂಠ ಜೋಡಿಸಿದರು. ರಾಜ್ಯಾದ್ಯಂತ 66ನೇ ಕನ್ನಡ ರಾಜ್ಯೋತ್ಸವವನ್ನು ವಿಶಿಷ್ಟವಾಗಿ ಆಚರಿಸುವ ಉದ್ದೇಶದಿಂದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯು ಅಕ್ಟೋಬರ್ 24ರಂದು ಒಂದು ವಾರ ಕನ್ನಡಕ್ಕಾಗಿ ನಾವು ಎಂಬ ಅಭಿಯಾನವನ್ನು ಆರಂಭಿಸಿದೆ. ಮಾತಾಡ್ ಕನ್ನಡ ಎಂಬ ಘೋಷವಾಕ್ಯದ ಕಲ್ಪನೆಯಲ್ಲಿ ಕಾರ್ಯಕ್ರಮದ ರೂಪರೇಷೆಯನ್ನು ಸಿದ್ಧಪಡಿಸಲಾಗಿದ್ದು ಒಟ್ಟು 6 ಕಾರ್ಯಕ್ರಮಗಳು ನಡೆದಿವೆ. ಒಂದು ವಾರ ಸಂಪೂರ್ಣ ಕನ್ನಡಮಯ ವಾತಾವರಣ ಸೃಷ್ಟಿಸುವ ಮೂಲಕ ಕನ್ನಡಕ್ಕಾಗಿ ನಾವು ಅಭಿಯಾನ ನಡೆಸಲಾಗುವುದು ಎಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವ ವಿ ಸುನೀಲ್ ಕುಮಾರ್ ಹೇಳಿದರು. ನೂರು ಕೋಟಿ ಕೋವಿಡ್ ಲಸಿಕೆ ನೀಡುವ ಮೂಲಕ ಭಾರತವು ಹೊಸ ಮೈಲಿಗಲ್ಲನ್ನು ಸ್ಥಾಪಿಸಿದೆ. ಇದರೊಂದಿಗೆ ಲಸಿಕೆ ಅಭಿಯಾನ ಆರಂಭವಾದ ಅತಿ ಕಡಿಮೆ ದಿನದಲ್ಲಿ 100 ಕೋಟಿ ಲಸಿಕೆ ಹಂಚಿದ ವಿಶ್ವದ 2ನೇ ದೇಶವೆಂಬ ಹೆಗ್ಗಳಿಕೆಗೆ ಭಾರತವು ಪಾತ್ರವಾಯಿತು. ಈ ಕುರಿತಂತೆ ದೇಶವನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ಮೋದಿ, ಭಾರತದ ವಿಜ್ಞಾನ, ಆರೋಗ್ಯ ಇಲಾಖೆ ಮತ್ತು 130 ಕೋಟಿ ಭಾರತೀಯರ ಸ್ಫೂರ್ತಿಯಿಂದಾಗಿ ನಾವಿಂದು ಈ ಸಾಧನೆ ಮಾಡಿದ್ದೇವೆ. ವೈದ್ಯರು, ದಾದಿಯರು ಮತ್ತು ಸಾಧನೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡ ಎಲ್ಲರಿಗೂ ಕೃತಜ್ಞತೆಗಳು ಎಂದರು. 2022ರ ಐಪಿಎಲ್ಗೆ 2 ಹೊಸ ತಂಡಗಳು ಸೇರ್ಪಡೆಗೊಂಡಿವೆ. ಇದಕ್ಕಾಗಿ ಅಕ್ಟೋಬರ್ 25ರಂದು ಬಿಡ್ಡಿಂಗ್ ನಡೆಯಿತು. ಹೊಸ ತಂಡಗಳ ಖರೀದಿಗೆ 2,000 ಕೋಟಿ ಮುಖಬೆಲೆಯನ್ನು ನಿಗದಿಪಡಿಸಲಾಗಿತ್ತು. ಬರೋಬ್ಬರಿ 7,090 ಕೋಟಿ ಬಿಡ್ ಸಲ್ಲಿಸಿದ ಆರ್ಪಿ ಸಂಜಯ್ ಗೋಯಾಂಗ್ ಸಂಸ್ಥೆಯು ಲಕ್ನೋ ತಂಡವನ್ನು ಖರೀದಿಸಿದರೆ 5,625 ಕೋಟಿ ಬಿಡ್ ಸಲ್ಲಿಸಿದ ಯುರೋಪ್ ಮೂಲದ ಸಿವಿಸಿ ಕ್ಯಾಪಿಟಲ್ ಸಂಸ್ಥೆಯು ಅಹಮದಾಬಾದ್ ತಂಡವನ್ನು ಖರೀದಿಸಿತು.
ದೇಶದಲ್ಲಿ ಬೃಹತ್ ಪ್ರಮಾಣದಲ್ಲಿ ಆರೋಗ್ಯ ಮೂಲಸೌಕರ್ಯ ಬಲಪಡಿಸುವ ಉದ್ದೇಶದಿಂದ ಪ್ರಧಾನಮಂತ್ರಿ ಆಯುಷ್ಮಾನ್ ಭಾರತ್ ಆರೋಗ್ಯ ಮೂಲಸೌಕರ್ಯ ಮಿಷನ್ಗೆ ಪ್ರಧಾನಿ ಮೋದಿ ಚಾಲನೆ ನೀಡಿದರು. आयुष्मान भारत हेल्थ इंफ्रास्ट्रक्चर मिशन देश के हेल्थ केयर सिस्टम के इसी कमी को दूर का एक समाधान है. भविष्य में किसी भी महामारी से निपटने में हम तैयार हो, सक्षम हो, इसके लिए अपने हेल्थ सिस्टम को आज तैयार किया जा रहा है. ನಗರದ ಮತ್ತು ಗ್ರಾಮೀಣ ಭಾಗದಲ್ಲಿ ಸಾರ್ವಜನಿಕರ ಆರೋಗ್ಯ ಮೂಲಸೌಕರ್ಯ ಕ್ಷೇತ್ರದಲ್ಲಿ ಪ್ರಮುಖ ಆರೈಕೆ ಮತ್ತು ಪ್ರಾಥಮಿಕ ಆರೈಕೆ ಸೌಲಭ್ಯಗಳ ನಡುವೆ ಇರುವ ವ್ಯತ್ಯಾಸವನ್ನು ಕಡಿಮೆಗೊಳಿಸಲು ಯೋಜನೆ ಸಹಕಾರಿಯಾಗಲಿದೆ. ಇದು 10 ಪ್ರಮುಖ ರಾಜ್ಯಗಳಲ್ಲಿ ಗುರುತಿಸಿರುವ 17,787 ಗ್ರಾಮೀಣ ಆರೋಗ್ಯ ಮತ್ತು ಕಲ್ಯಾಣ ಕೇಂದ್ರಗಳಲ್ಲಿ ನೆರವು ನೀಡುತ್ತಿದೆ. ಉಳಿದ ಎಲ್ಲ ರಾಜ್ಯಗಳಲ್ಲಿ 11,024 ನಗರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಕೇಂದ್ರಗಳನ್ನು ಆರಂಭಿಸಲು ಈ ಯೋಜನೆ ಸಹಕಾರಿಯಾಗಲಿದೆ. ಇದೀಗ ಆಳ್ವಾಸ್ ನ್ಯೂಸ್ ಟೈಮ್ನಲ್ಲಿ ಸಣ್ಣ ಬ್ರೇಕ್. ಬ್ರೇಕ್ನ ನಂತರ ಆಳ್ವಾಸ್ ನ್ಯೂಸ್ ಟೈಮ್ಗೆ ಮತ್ತೆ ಸ್ವಾಗತ. ದೇಸಿ ರುಚಿಯ ತಿನಿಸುಗಳನ್ನು ತಿನ್ನುವ ಅನುಭವವೇ ಬೇರೆ. ಅದರಲ್ಲೂ ಈಗ ಎಲ್ಲರೂ ತುಂಬಾನೇ ಇಷ್ಟಪಡುವ ಪಿಜ್ಜಾ ದೇಸಿ ರುಚಿಯಲ್ಲಿ ಸಿಗ್ತಾ ಇದೆ. ಯಾವುದಪ್ಪ ಈ ದೇಸಿ ರುಚಿಗೆ ಫೇಮಸ್ ಆಗಿರೋ ಪಿಜ್ಜಾ ಸೆಂಟರ್ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಈ ಸ್ಟೋರಿ ನೋಡಿ. ಹಾಯ್, ಹಲೋ, ನಮಸ್ಕಾರ. ಈಗಾಗಲೇ ಟ್ರೆಡಿಷ್ನಲ್ ಫುಡ್ ಟೇಸ್ಟ್ ಮಾಡಿದ್ವಿ, ಮನೆಯೂಟದ ರುಚಿಯನ್ನು ನೋಡಿದ್ವಿ, ಹಬ್ಬದ ಹೋಳಿಗೆಯನ್ನು ತಿಂದಾಯ್ತು. ಇನ್ನು ಇವತ್ತು ಸಣ್ಣವರಿಂದ ದೊಡ್ಡವರ ತನಕ ತುಂಬಾ ಇಷ್ಟಪಡುವ ಪಿಜ್ಜಾ ಟೇಸ್ಟ್ ಮಾಡಲಿಕ್ಕೆ ಬಂದಿದ್ದೇವೆ. ಯಾವುದಪ್ಪ ಈ ಪಿಜ್ಜಾ ಕಾರ್ನರ್, ಇಲ್ಲಿನ ಸ್ಪೆಷಾಲಿಟಿ ಏನು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದರೆ ಬನ್ನಿ, ಈ ಪಿಜ್ಜಾ ಕಾರ್ನರ್ ಬಗ್ಗೆ ನಿಮಗೆ ನಾವು ತಿಳಿಸ್ತೀವಿ. ಬನ್ನಿ. ಈಗ ನನ್ನ ಮುಂದೆ ಲ್ಯಾಜಿಸ್ ಪಿಜ್ಜಾ, ಇಲ್ಲಿನ ಸ್ಪೆಷಲ್ ಆ್ಯಂಡ್ ವೆರೈಟಿ ಫುಡ್ಸ್ ಇದೆ. ಹೇಗಿದೆ ಅಂತ ಟೇಸ್ಟ್ ಮಾಡೋಣ. Hi Modibidri, this is Laziz and this is located near Alvas College and just opposite of Just Pick, and this is our 4th outlet in Mangalore.
and this was just started 1 month ago. And what is special about Laziz is like we have fresh and tastier food in here. We make our own base and all the toppings and here, and we buy all the materials from our local vendors. ಇದು ನಮ್ಮದು ಫಸ್ಟ್ ವಿಸಿಟ್ ಆ್ಯಕ್ಚುಲಿ. ನಾವು ಪಿಜ್ಜಾ ತಗೊಂಡಿದ್ವಿ. ಪಿಜ್ಜಾ ಇಸ್ ರಿಯಲಿ ಯಮ್. ಅದರ್ ದೆನ್ ಪಿಜ್ಜಾ, ಚೀಸ್ ನಗ್ಗಿಟ್ಸ್ ಆ್ಯಂಡ್ ಚಿಕನ್ ಪಾಪ್ಸ್ ಕೂಡ ತುಂಬ ಚೆಂದ ಇತ್ತು. ಟೇಸ್ಟ್ ಇಸ್ ರಿಯಲಿ ವೆಲ್ ಆ್ಯಂಡ್ ಡಿಲಿಷಿಯಸ್. ಸೂಪರ್, ಇಟ್ಸ್ ರಿಯಲಿ ಆಸಮ್ ಟೇಸ್ಟ್. ಇಲ್ಲಿನ ಎಲ್ಲ ಫುಡ್ ಕೂಡ ತುಂಬಾ ಟೇಸ್ಟಿಯಾಗಿದೆ. ನಿಮಗೆ ಕೂಡ ಇದನ್ನು ಟೇಸ್ಟ್ ಮಾಡಬೇಕಂತ ಅನಿಸ್ತಾ ಉಂಟಾ? ಹಾಗಾದರೆ ಯಾಕೆ ತಡ, ಮೂಡುಬಿದ್ರೆಯ ವಿದ್ಯಾಗಿರಿಯಲ್ಲಿರುವ ಲಾಜಿಸ್ ಪಿಜ್ಜಾ ಇಲ್ಲಿಗೆ ಭೇಟಿ ಕೊಡಿ. ಕ್ಯಾಮರಾ ಪರ್ಸನ್ ತೇಜಸ್ವಿನಿ ಜೊತೆ ನಾನು ನಳಿನಿ, ಆಳ್ವಾಸ್ ನ್ಯೂಸ್ ಟೈಮ್, ವಿದ್ಯಾಗಿರಿ. ಕಲಾವಿದನ ಜೀವನ ನೈಜವಾಗಿ ನೋಡುವುದಕ್ಕಿಂತ ಪರದೆ ಮೇಲೆಯೇ ಹೆಚ್ಚು ನೋಡಸಿಗುವುದು ಎಂಬಂತೆ ಹಲವು ಕಲಾವಿದರಿಗೆ ಸ್ಫೂರ್ತಿದಾಯಕರಾದ ಹಿಂದಿ ಚಲನಚಿತ್ರರಂಗದ ಪ್ರಸಿದ್ಧ ನಟ, ನಿರ್ಮಾಪಕ ಹಾಗೂ ನಿರ್ದೇಶಕ ಗುರುದತ್. ಹಲವು ಪ್ರಶಸ್ತಿಗೆ ಪಾತ್ರವಾದ ಇವರ ಸಿನಿರಂಗದ ಸಾಧನೆಯ ಹಾದಿ ನೆನಪಿಸುವ ಸ್ಟೋರಿ ಇಲ್ಲಿದೆ ನೋಡಿ. ಭಾರತ ಚಲನಚಿತ್ರರಂಗ ಕಂಡ ಓರ್ವ ಅಮೋಘ ನಟ, ನಿರ್ದೇಶಕ ಹಾಗೂ ನಿರ್ಮಾಪಕ. ಕಲಾತ್ಮಕ ಸಾಹಿತ್ಯಪೂರ್ಣ ಚಿತ್ರ ಮಾಡುವುದರಲ್ಲಿ ಇವರದ್ದು ಎತ್ತಿದ ಕೈ. ಇವರೇ ಗುರುದತ್ ಶಿವಶಂಕರ್ ಪಡುಕೋಣೆ. ಶಿವಶಂಕರ್ ರಾವ್ ಪಡುಕೋಣೆ ಹಾಗೂ ವಸಂತಿ ಪಡುಕೋಣೆ ದಂಪತಿಯ ಮೊದಲ ಮಗನಾಗಿ ಗುರುದತ್ ಜುಲೈ 9, 1925 ಬೆಂಗಳೂರಿನಲ್ಲಿ ಜನಿಸಿದರು. ಗುರುದತ್ ರವರ ತಂದೆಯವರು ಮೊದಲು ಪಣಂಪುರಿನ ಶಾಲೆಯೊಂದರಲ್ಲಿ ಮುಖ್ಯೋಪಾಧ್ಯಾಯರಾಗಿದ್ದರು. ನಂತರ ಬೆಂಗಳೂರಿನ ಬ್ಯಾಂಕ್ ಒಂದರ ಉದ್ಯೋಗಿಯಾಗಿದ್ದರು. ಆಮೇಲೆ ಕೋಲ್ಕತಾದ ಭವಾನಿಪುರ ಎಂಬಲ್ಲಿಗೆ ಇವರ ವರ್ಗವಾಯಿತು. ಇಲ್ಲಿಯೇ ಗುರುದತ್ ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿದ್ದರಿಂದ ನಿರರ್ಗಳವಾಗಿ ಬಂಗಾಳದಲ್ಲಿಯೇ ಮಾತನಾಡುತ್ತಿದ್ದರು ಹಾಗೂ ಅವರ ಎಲ್ಲ ಕೆಲಸಗಳಲ್ಲಿ ಬಂಗಾಳದ ಸಂಸ್ಕೃತಿಯ ಛಾಪು ಎದ್ದು ಕಾಣುತ್ತಿತ್ತು. ಬಡತನದಿಂದಾಗಿ ಗುರುದತ್ರ ಬಾಲ್ಯದ ಜೀವನ ಚೆನ್ನಾಗಿರಲಿಲ್ಲ. ಅದೇ ಕಾರಣದಿಂದಲೇ ಕಾಲೇಜಿನ ಮೆಟ್ಟಿಲೇರಲು ಸಾಧ್ಯವಾಗಲಿಲ್ಲ. 16 ವರ್ಷದ ಗುರುದತ್ 1941 ಇಸವಿಯಲ್ಲಿ ಇಂಡಿಯನ್ ಕಲ್ಚರ್ ಸೆಂಟರ್ ಎಂಬ ನಟ್ ನಾಟಕ ಹಾಗೂ ಸಂಗೀತವನ್ನು ಕಲಿಸುವ ಕೇಂದ್ರಕ್ಕೆ ಸೇರಿದರು. ಇವರ ಮೊದಲ ಕೆಲಸ ಲಿವರ್ಸ್ ಬ್ರದರ್ ಕಾರ್ಖಾನೆಯಲ್ಲಿ ದೂರವಾಣಿ ನಿರ್ವಾಹಕನಾಗಿ. ಆದರೆ ಆ ಕೆಲಸವನ್ನು ಅರ್ಧದಲ್ಲಿಯೇ ಬಿಟ್ಟು ಮನೆಗೆ ಬಂದರು. ನಂತರ ಪ್ರಭಾತ್ ಕಂಪನಿಯಲ್ಲಿ ಗುರುದತ್ ನೃತ್ಯ ನಿರ್ದೇಶಕ, ನಂತರ ನಟನಾಗಿ ಸಹಾಯಕ ನಿರ್ದೇಶಕನಾಗಿಯೂ ಕೂಡ ಕೆಲಸ ಮಾಡುವ ಅವಕಾಶಗಳು ಸಿಗಲು ಪ್ರಾರಂಭವಾಯಿತು. ಚಲನಚಿತ್ರ ರಂಗದಲ್ಲಿ ಭದ್ರ ಬುನಾದಿ ಹಾಕಲು ದೇವಾನಂದ್, ರೆಹಮಾನ್ ರವರ ಸ್ನೇಹವೇ ಕಾರಣವಾಯಿತು. ಇವರು ಬಾಸಿ ಚಲನಚಿತ್ರದ ಮೂಲಕ ಪೂರ್ಣ ಪ್ರಮಾಣದಲ್ಲಿ ನಿರ್ದೇಶಕನಾಗಿ ಹೊರಬಂದರು. ಇದಾದ ನಂತರ 1995 ತೆರೆಕಂಡ ಮಿಸ್ಟರ್ ಅಂಡ್ ಮಿಸಸ್ 55, CID, ಸೈಲಬ್ ಹಾಗೂ 1957 ತೆರೆಕಂಡ ಚಿತ್ರ ಪ್ಯಾಸ್ ನಿರಾಸಕ್ತ ಪ್ರಪಂಚದಿಂದ ತಿರಸ್ಕೃತನಾಗಿದ್ದ ತನ್ನ ಮರಣ ನಂತರವೇ ಯಶಸ್ಸನ್ನು ಕಾಣುವ ಕವಿಯೊಬ್ಬನ ಕಥೆಯಾಗಿದೆ. 1959 ಇಸವಿಯಲ್ಲಿ ಬಿಡುಗಡೆಯಾದ ಕಾಗಜ್ ಕೆ ಫೂಲ್ ಗುರುದತ್ ರ ಪಾಲಿಗೆ ತೀವ್ರ ನಿರಾಶಾದಾಯಕವಾಗಿತ್ತು. ಪ್ರಸಿದ್ಧ ನಿರ್ದೇಶಕನೊಬ್ಬ ಕಲಾವಿದೆಯೊಬ್ಬಳನ್ನು ಪ್ರೀತಿಸುವ ಕಥಾವಸ್ತುವುಳ್ಳ ಈ ಚಿತ್ರವನ್ನು ತಮ್ಮ ತನು ಮನ ಧನದಿಂದ ನಿರ್ಮಿಸಿದ್ದರು. ಆದರೆ ಈ ಚಿತ್ರವು ಗಲ್ಲಪೆಟ್ಟಿಗೆಯಲ್ಲಿ ದೊಡ್ಡ ಮಟ್ಟದ ಸೋಲನ್ನು ಕಂಡಿತು ಹಾಗೂ ಗುರುದತ್ ಇದರಿಂದ ಅಪಾರ ನಷ್ಟವನ್ನು ಅನುಭವಿಸಿದ್ದರು. ಚೌತ್ವಿ ಕಾ ಚಾಂದ್ ಚಿತ್ರದಲ್ಲಿ ಗುರುದತ್ ಇಷ್ಟವಿಲ್ಲದಿದ್ದರೂ ನಟಿಸಿದರೂ ಕೂಡ ಈ ಚಿತ್ರವು ಬಹಳ ಯಶಸ್ಸನ್ನು ಕಂಡಿತು ಹಾಗೂ
ಇವರ ಸ್ಟುಡಿಯೋ ಪತನವಾಗುವುದನ್ನು ತಡೆಗಟ್ಟಿತು. ಸಹಾಯಕನಾದ ಅಬ್ರ ಆಲ್ವಿಯವರ ನಿರ್ದೇಶನದ 1962ನೇ ಇಸ್ವಿಯಲ್ಲಿ ತೆರೆಕಂಡ ಸಾಹೇಬ್ ಬಿವಿ ಚೋರ್ ಗುಲಾಮ್ ಚಿತ್ರದಲ್ಲಿಯೂ ಕೂಡ ಇವರು ನಟಿಸಿದ್ದರು. ಈ ಚಿತ್ರಕ್ಕೆ ಫಿಲ್ಮ್ ಫೇರ್ ಅತ್ಯುತ್ತಮ ಚಿತ್ರ ಕ್ಯಾಟಗರಿಯಲ್ಲಿ ನ್ಯಾಷನಲ್ ಫಿಲ್ಮ್ ಅವಾರ್ಡ್, ಅತ್ಯುತ್ತಮ ಹಿಂದಿ ಪಿಕ್ಚರ್ ಅವಾರ್ಡ್ ದೊರಕಿದೆ. ಆ ಚಿತ್ರದಲ್ಲಿ ಗುರುದತ್ ನಿರ್ದೇಶಕನಾಗಿ ಕಾಣಿಸಲಿಲ್ಲವಾದರೂ ಈ ಚಿತ್ರವನ್ನು ಪರೋಕ್ಷಕವಾಗಿ ಇವರೇ ನಿರ್ದೇಶಿಸಿದ್ದಾರೆಂದು ಅನೇಕ ಕಲಾ ವಿಮರ್ಶಕರು ಅಭಿಪ್ರಾಯಪಟ್ಟಿದ್ದಾರೆ. ಈ ಚಿತ್ರವು ಗುರುದತ್ ಅಭಿನಯದ ಅತ್ಯಂತ ಕಲಾತ್ಮಕ ಹಾಗೂ ದುರಂತ ಕಥೆಯುಳ್ಳ ಚಿತ್ರವೆಂದು ಇಂದಿಗೂ ಪರಿಗಣಿಸಲ್ಪಡುತ್ತದೆ. ಆ ಚಿತ್ರದ ನಂತರ ಅನೇಕ ಸಿನಿಮಾದಲ್ಲಿ ಗುರುದತ್ ಅಭಿನಯಿಸಿದರು, ಆದರೆ ಅವುಗಳೇನು ಅಷ್ಟೊಂದು ಜನಪ್ರಿಯವಾಗಲಿಲ್ಲ. ಅಕ್ಟೋಬರ್ 10, 1964ರಂದು ಗುರುದತ್ ವಿಧಿವಶರಾಗುತ್ತಾರೆ. ಇದು ಭಾರತೀಯ ಚಿತ್ರರಂಗಕ್ಕೆ ಉಂಟಾದ ಅಪಾರವಾದ ನಷ್ಟವೆಂದರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ. ಸ್ಫೂರ್ತಿ, ಆಳ್ವಾಸ್ ನ್ಯೂಸ್ ಟೈಮ್, ವಿದ್ಯಾಗಿರಿ. ಇದೀಗ ಆಳ್ವಾಸ್ ನ್ಯೂಸ್ ಟೈಮ್ನಲ್ಲಿ ಸಣ್ಣ ಬ್ರೇಕ್. ಬ್ರೇಕ್ನ ನಂತರ ಆಳ್ವಾಸ್ ನ್ಯೂಸ್ ಟೈಮ್ಗೆ ಮತ್ತೆ ಸ್ವಾಗತ. ಬದಲಾವಣೆ ಕಾಣದ ಕ್ಷೇತ್ರ ಅಭಿವೃದ್ಧಿ ಹೊಂದಲು ಅಸಾಧ್ಯ ಎಂಬಂತೆ ಹಳೆಯ ಶಿಕ್ಷಣ ನೀತಿಯಲ್ಲಿ ಬದಲಾವಣೆ ತರಲು ಕೇಂದ್ರ ಸರ್ಕಾರವು ಮುಂದಾಗಿದೆ. 34 ವರ್ಷಗಳ ಬಳಿಕ ಶಿಕ್ಷಣ ವ್ಯವಸ್ಥೆಯಲ್ಲಿನ ಮಹತ್ತರವಾದ ಬೆಳವಣಿಗೆಯೇ ಈ ಹೊಸ ಶಿಕ್ಷಣ ನೀತಿ. ಇದರ ಸಾಧಕ ಬಾಧಕಗಳ ಕುರಿತು ಆಳ್ವಾಸ್ ವಿದ್ಯಾಸಂಸ್ಥೆಯ ಪ್ರಾಂಶುಪಾಲ ಪ್ರೊಫೆಸರ್ ಕುರಿಯನ್ ಜೊತೆಗಿನ ಸಂವಾದ ಕಾರ್ಯಕ್ರಮ ಇಲ್ಲಿದೆ ನೋಡಿ. ನಮಸ್ಕಾರ ವೀಕ್ಷಕರೇ, ಸಂವಾದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಾನು ಇಂದುಧರ್ ಹಳೆಯಂಗಡಿ. ಇಂದಿನ ಸಂವಾದದ ಪ್ರಮುಖ ವಿಷಯವೇನೆಂದರೆ ರಾಷ್ಟ್ರೀಯ ಶಿಕ್ಷಣ ನೀತಿ. ಈ ಕುರಿತಂತೆ ತಮ್ಮ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು, ಅದರ ಸಾಧಕ ಬಾಧಕಗಳನ್ನು ಹಾಗೂ ಶಿಕ್ಷಣ ನೀತಿಯ ಅನ್ವಯತೆಗಳನ್ನು ತಿಳಿಸಿಕೊಡಲಿದ್ದಾರೆ ಆಳ್ವಾಸ್ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಕುರಿಯನ್. ನಮಸ್ಕಾರ ಸರ್, ಈ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ. ನಮಸ್ತೆ ಸರ್. 34 ವರ್ಷಗಳ ಬಳಿಕ ಒಂದು ಹೊಸ ಶಿಕ್ಷಣ ನೀತಿಯೊಂದು ಜಾರಿಯಾಗ್ತಿದೆ. ಈ ಅಂತರದಲ್ಲಿ ಆ ಎರಡು ನೀತಿಯ ನಡುವೆ ಇರುವ ಪ್ರಮುಖ ವ್ಯತ್ಯಾಸಗಳೇನು ಸರ್? ಈಗ 34 ವರ್ಷಗಳ ನಂತರ ಅಂತ ನೀವೇನು ಹೇಳ್ತಾ ಇದ್ದೀರಿ, ಅದೇ ಬಹಳ ದೊಡ್ಡ ವಿಶೇಷತೆ. ಮುಖ್ಯವಾಗಿ ಯಾವುದೇ ಸಮಾಜದ ಬೆಳವಣಿಗೆ ನಾವು ಏನನ್ನೆಲ್ಲ ನೋಡ್ತಾ ಇರ್ತೇವೆ, ಅದು ಕೈಗಾರಿಕೆಗಳಿರ್ಬೋದು ಅಥವಾ ಅಲ್ಲಿಯ ಕೃಷಿ ಇರ್ಬೋದು ಅಥವಾ ಅಲ್ಲಿಯ ಬೇರೆ ಬೇರೆ ವಿಭಾಗಗಳಿರ್ಬೋದು, ಅವುಗಳಿಗೆಲ್ಲಂತ ಮುಖ್ಯವಾಗಿ ಶಿಕ್ಷಣದ ಮೇಲೆ ಅವಲಂಬಿತ ಆಗಿರ್ತದೆ. ಆದರೆ ತಲೆತಲಾಂತರದಿಂದ ಸಾಧಾರಣ ಬಹುಶಃ ಸ್ವಾತಂತ್ರ್ಯ ಸಿಕ್ಕಿದ ಅಂದಿನಿಂದಲೇ ನಮ್ಮ ಶಿಕ್ಷಣದ ಬಗೆಗಿನ ನಮ್ಮ ಧೋರಣೆ ಬಹಳ ಕ್ರಿಯಾತ್ಮಕವಾಗಿ ಇಲ್ಲ. ಹಾಗಾಗಿ ಈ 34 ವರ್ಷಗಳ ಅಂತರ ಏನಿದೆ ಅದು ಬಹಳ ದೊಡ್ಡ ಅಂತರ. ಈ ಅಂತರ ಯಾಕೆ ಅಂದರೆ ಈ 34 ವರ್ಷಗಳಲ್ಲಿ ಆದಂತಹ ತಾಂತ್ರಿಕ ಬೆಳವಣಿಗೆಗಳು, ಜಾಗತಿಕವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಮತ್ತು ಉಳಿದ ಕ್ಷೇತ್ರಗಳಲ್ಲಿ ಆಗಿರುವಂತಹ ಅದ್ಭುತವಾದಂಥ ಬೆಳವಣಿಗೆಗಳು, ಇವುಗಳನ್ನೆಲ್ಲ ನಮ್ಮ ಶಾಲಾ ಕೊಠಡಿಗಳ ಒಳಗೆ, ನಮ್ಮ ವಿದ್ಯಾರ್ಥಿಗಳ ಒಳಗೆ, ನಮ್ಮ ಮನೆಯೊಳಗೆ ಸಂಶೋಧನೆಗಳ ರೂಪದಲ್ಲಿ, ಐಡಿಯಾಗಳ ರೂಪದಲ್ಲಿ, ಹೊಸ ಹೊಸ ಸಾಧ್ಯತೆಗಳ ರೂಪದಲ್ಲಿ ತರಲಿಕ್ಕೆ ನಾವು ಸೋತೆವು ಎನ್ನುವಂತಹದ್ದು ಬಹಳ ದೊಡ್ಡ ಮಹತ್ವದ ವಿಷಯ. ಈ ಅಂತರ ಅಂತ ನೀವು ಗುರುತಿಸಿದರೆ ಒಂದು ದೊಡ್ಡ ಬಹಳ ಪ್ರಮುಖವಾದ ಅಂತರ ಏನು ಅಂತೇಳಿ, ಭಾರತದಲ್ಲಿ ಶಿಕ್ಷಣ ಎನ್ನುವುದನ್ನು ಸಾರ್ವತ್ರೀಕರಣಗೊಳಿಸಬೇಕು, ಎಲ್ಲರೂ ಶಿಕ್ಷಣ ವ್ಯವಸ್ಥೆಯ ಒಳಗೆ ಬರಬೇಕು ಎನ್ನುವಂತಹ ವಿಷಯವೇ ಬಹಳ ದೊಡ್ಡ ಅಸಾಧ್ಯತೆಯಾಗಿದ್ದಂತಹ ಒಂದು ವಿಷಯ. ಸಾರ್ವತ್ರಿಕ ಶಿಕ್ಷಣ 2012ರಲ್ಲಿ ಸಾರ್ವತ್ರಿಕ ಶಿಕ್ಷಣದ ಘೋಷಣೆ ಏನಾಯಿತು, ಆವಾಗ ಸುಪ್ರೀಂ ಕೋರ್ಟಿನ ಆದೇಶದ ಅನ್ವಯ ಏನು ಮಾಡ್ತಾರೆ ಸರ್ಕಾರ, ಎಲ್ಲ ಮಕ್ಕಳು 14 ವರ್ಷಕ್ಕಿಂತ ಒಳಗಿರುವ ಎಲ್ಲ ಮಕ್ಕಳು ಶಾಲೆಯೊಳಗೆ ಇರಲೇಬೇಕು ಅಂತ ಹೇಳುವ ಕಡ್ಡಾಯ ಶಿಕ್ಷಣವನ್ನು ಜಾರಿಗೊಳಿಸ್ತದೆ. ನೀವು ಈವಾಗ ರಾಷ್ಟ್ರೀಯ ಶಿಕ್ಷಣ ನೀತಿ ಅಂತ ಏನು ಹೇಳ್ತಾ ಇದ್ದೀರಿ, ಅದನ್ನು ಅನುಷ್ಠಾನ ಮಾಡುವುದಕ್ಕೆ ಕಡ್ಡಾಯ ಶಿಕ್ಷಣ ಸಂಪೂರ್ಣವಾಗಿ ಅನುಷ್ಠಾನ ಆಗಬೇಕಿತ್ತು. ಸೊ ಇಲ್ಲಿ ಇರುವ ಎರಡು ದೊಡ್ಡ ಸಮಸ್ಯೆಗಳೇನು ಅಂತ ಹೇಳಿದರೆ, ನಾವು ಇಡೀ ಜಗತ್ತಿನ ಬೆಳವಣಿಗೆಗಳಿಂದ ದೂರ ಉಳಿದಿರುವುದು, ಶಿಕ್ಷಣದಲ್ಲಿ ನಾವು ಶಿಕ್ಷಣದಲ್ಲಿ ನಾವು ಸುಧಾರಣೆಗಳನ್ನು ಮಾಡುವುದಕ್ಕೆ ತಡ ಮಾಡಿದಷ್ಟು ಈ ಜಗತ್ತಿನಿಂದ ನಾವು ದೂರ ಉಳಿಯುವುದು ಅಥವಾ ಸೆಗ್ರಿಗೇಟ್ ಆಗುವಂತಹದ್ದು ಬೇಗ ಜಾಸ್ತಿ ಆಗ್ತದೆ. ಒಂದು
ಎರಡನೇದು, ಸಾರ್ವತ್ರಿಕ ಶಿಕ್ಷಣವನ್ನು ನಾವು ಬಹಳ ಸ್ಪಷ್ಟವಾಗಿ ಚೆನ್ನಾಗಿ ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯ ಆಗದೇ ಇರೋದರಿಂದ ಇನ್ನೂ ನಮ್ಮ 30-40% ಜನವರ್ಗ ಶಾಲಾ ಶಿಕ್ಷಣ ವ್ಯವಸ್ಥೆಯ ಒಳಗೆ ಬಂದಿಲ್ಲದೇ ಇರುವುದರಿಂದ ಈ ಎರಡು ದೊಡ್ಡ ಅಂಶಗಳೇನಿದೆ ಅದು ಈಗ ನಾವು ತರ್ತಿರುವಂತಹ ರಾಷ್ಟ್ರೀಯ ಶಿಕ್ಷಣ ನೀತಿಯ ಮೂಲಕ ತರ್ತಿರುವಂತಹ ಹೊಸ ಹೊಸ ಯೋಚನೆಗಳು ಮತ್ತು ಬದಲಾವಣೆಗಳಿಗೆ ದೊಡ್ಡ ತೊಡಕನ್ನುಂಟು ಮಾಡ್ತದೆ. ನೀವೇ ಹೇಳಿದ್ರಿ ಸಾರ್ವತ್ರಿಕ ಶಿಕ್ಷಣ ಇನ್ನೂ ಸಂಪೂರ್ಣವಾಗಿ ಜಾರಿ ಆಗಲಿಲ್ಲ ಅಂತೇಳಿ. ಅದರಲ್ಲಿ ಈಗ ಹೊಸ ಶಿಕ್ಷಣ ನೀತಿಯಲ್ಲಿ ಕಡ್ಡಾಯ ಶಿಕ್ಷಣವನ್ನು 3ರಿಂದ 18 ವರ್ಷ ಮಾಡಿದ್ದಾರೆ. ಈಗ ಅದು ಎಷ್ಟರ ಮಟ್ಟಿಗೆ ಸಫಲ ಆಗ್ಬೋದು? ಎರಡು ರೀತಿಯಲ್ಲಿ ಸಫಲತೆಯನ್ನು ಯೋಚನೆ ಮಾಡಬೇಕು. ಕ್ವಾಂಟಿಟಿ ಅಂದರೆ ಎಲ್ಲ ಮಕ್ಕಳು ಶಾಲೆಗೆ ಬಂದಿದ್ದಾರೆ ಎನ್ನುವಂಥದ್ದು ಒಂದು ಸಫಲತೆ. ಎರಡನೆಯದು, ಈ 18 ವರ್ಷಗಳ ಶಿಕ್ಷಣದ ಜರ್ನಿಯಲ್ಲಿ, ಪ್ರಯಾಣದಲ್ಲಿ ಯಾವ ಮೈಲ್ ಸ್ಟೋನುಗಳನ್ನು ವಿದ್ಯಾರ್ಥಿ ದಾಟ್ತಾ ಹೋಗಬೇಕು, ಆ ಮೈಲ್ ಸ್ಟೋನ್ಗಳನ್ನು ಸಕ್ಸಸ್ಫುಲ್ಲಾಗಿ ದಾಟಿದ್ದಾನ ಎನ್ನುವಂಥದ್ದು ಎರಡನೇ ವಿಷಯ. ಈ ಎರಡು ವಿಷಯದ ಬಗ್ಗೆ ಕೂಡ ನಾವು ನಮ್ಮ ಇಡೀ ದೇಶವನ್ನು ಗಮನದಲ್ಲಿಟ್ಟುಕೊಂಡು ಮಾತಾಡೋದಿದ್ದರೆ ಅದಕ್ಕೆ ಬೇರೆಯಾದ ಆಯಾಮಗಳಲ್ಲಿ ಮಾತಾಡಬೇಕು. ಈಗ ನಾವು ಕರ್ನಾಟಕ ರಾಜ್ಯವನ್ನೇ ಗಮನದಲ್ಲಿಟ್ಟುಕೊಂಡು ಮಾತಾಡೋದಿದ್ದರೆ, ಕರ್ನಾಟಕ ರಾಜ್ಯದ ವೈವಿಧ್ಯತೆಯನ್ನು ನೀವು ಗಮನಿಸಿದರೆ, ಸಾಮಾಜಿಕ ವೈವಿಧ್ಯತೆಯನ್ನು ಗಮನಿಸಿದರೆ, ಇನ್ನೂ ಶಾಲೆಗಳನ್ನು ಯಾವತ್ತೂ ನೋಡದ ಜನವರ್ಗಗಳು ಸಮಾಜದಲ್ಲಿದ್ದಾರೆ. ಮುಖ್ಯವಾಗಿ ಕೆಲವು ಗಿರಿಜನ ಪಂಗಡಗಳು, ಕೆಲವು ಅಲೆಮಾರಿ ವಿಭಾಗಗಳ ಜನರು, ಬಹಳ ಹಿಂದುಳಿದ ವರ್ಗಗಳಲ್ಲಿ ಉಳಿದ ಪ್ರದೇಶಗಳಲ್ಲಿ ಇರುವಂಥ ಜನರು, ಈ ರೀತಿ ಶಾಲೆಯ ವ್ಯವಸ್ಥೆಯೊಟ್ಟಿಗೆ ಜೋಡಿಸಿಕೊಳ್ಳಲಾಗದ, ಅದರೊಟ್ಟಿಗೆ ತಮ್ಮನ್ನು ತೊಡಗಿಸಿಕೊಳ್ಳಲಾಗದ ಜನವರ್ಗಗಳು ಇನ್ನೂ ಇರುವಂಥದ್ದು ಒಂದು ದೊಡ್ಡ ಸಮಸ್ಯೆ. ಆದರೆ ಇನ್ನೊಂದು, ಈ ಕಲಿಕೆ ಎನ್ನುವಂಥದ್ದೊಂದು ತಂತ್ರ. ಈ ಕಲಿಕೆಯ ತಂತ್ರವನ್ನು, ಎಜುಕೇಷನಲ್ ಟೆಕ್ನಾಲಜಿಯನ್ನು ನನ್ನ ಮನೆಯೊಳಗೆ ನನಗೆ ತಂದುಕೊಳ್ಳಿಕ್ಕೆ ಆಗದೇ ಇದ್ದರೆ ನನ್ನ ಮಗುವನ್ನು ನನ್ನ ಶಾಲೆಯಲ್ಲಿ ಅದು ಸಕ್ಸಸ್ಫುಲ್ಲಾಗಿ ಮಾಡಿಸುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಉದಾಹರಣೆಗೆ, ಕನ್ನಡ ಭಾಷೆ ನಮ್ಮ ರಾಜ್ಯದಲ್ಲಿ ಶಾಲಾ ವ್ಯವಸ್ಥೆಯ ಒಳಗೆ ಇದೆ, ಹಾಗೆ ಆಂಗ್ಲ ಭಾಷೆ ಕೂಡ ಇದೆ. ಆಂಗ್ಲ ಭಾಷೆಯನ್ನಾಗಲಿ ಕನ್ನಡ ಭಾಷೆಯನ್ನಾಗಲಿ ಶಾಲೆಯಲ್ಲಿ ಕಲಿಯುವ ಮಗುವಿಗೆ ಮನೆಯಲ್ಲಿ ಅದೇ ಭಾಷೆಯ ವಾತಾವರಣ ಯಾವುದವರೆಗೆ ಒದಗಿ ಬರುವುದಿಲ್ವೋ ಅಲ್ಲಿವರೆಗೆ ಮಗು ಪ್ರೊಫಿಷಿಯೆಂಟಾಗಿ ಶಾಲೆಯಲ್ಲಿ ವಿಷಯಗಳನ್ನು ಕಲಿಯಲು ಸಾಧ್ಯ ಆಗುವುದಿಲ್ಲ. ಈ ನಾನು ಎರಡು ವಿಷಯಗಳನ್ನು ಮಾತ್ರ ನಿಮ್ಮ ಗಮನಕ್ಕೆ ತಂದೆ. ಮೂರನೇ ಒಂದು ದೊಡ್ಡ ಲಿಮಿಟೇಷನ್ ಏನಿದಿರ್ಬೋದು ಅಂತ ಹೇಳಿದರೆ, ನಾವು ಶಿಕ್ಷಣಕ್ಕೆ ಮೀಸಲಿಡುತ್ತಿರುವಂತಹ ರಿಸೋರ್ಸಸ್ ಎಷ್ಟು? 3%ಕ್ಕಿಂತ ಕಡಿಮೆ, ನಮ್ಮ ಒಟ್ಟು GDPಯ 3%ಕ್ಕಿಂತ ಕಡಿಮೆ ರಿಸೋರ್ಸಸ್ಗಳನ್ನು ಇಟ್ಟುಕೊಂಡು ನಾವಿಷ್ಟು ದೊಡ್ಡ ಸಾಧನೆಗಳನ್ನು ಮಾಡಬಹುದೇ ಎನ್ನುವ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಅದು ಸ್ವಯಂ ವಿದಿತ, ಅದು ಖಂಡಿತ ಸಾಧ್ಯ ಆಗುವುದಿಲ್ಲ ಅಂತ ನಮಗೆ ಗೊತ್ತಿದೆ. ಸರ್ಕಾರ, ಈಗ ಬರೀ ನಾವು ಸರ್ಕಾರವನ್ನು ಮಾತ್ರ ಫೋಕಸ್ ಮಾಡಿ ಮಾತಾಡುವ ಬದಲಿಗೆ ಇಡೀ ಸಮಾಜ ಶಿಕ್ಷಣಕ್ಕೆ ನಾವು ಇದನ್ನು ತೊಡಗಿಸಿಕೊಳ್ಳಬೇಕು ಅಂತ ಹೇಳುವ ಮಟ್ಟದಲ್ಲಿ ಬಹಳ ವೇಗದಲ್ಲಿ ಸಂಪನ್ಮೂಲಗಳು ಬರುವಂತಹದ್ದು, ಸಾಮಾಜಿಕ ಬೆಂಬಲ ಬರುವಂತಹದ್ದು, ಮತ್ತು ಕುಟುಂಬಗಳಲ್ಲಿ ಶಿಕ್ಷಣಕ್ಕೆ ಪೂರಕವಾದ ವಾತಾವರಣ ಬಿಲ್ಡ್ ಮಾಡುವಂಥದ್ದು, ಇದು ಎಷ್ಟು ದೊಡ್ಡ ಚಾಲೆಂಜ್ ಅಂತ ಹೇಳಿದರೆ, ಭಾರತದಂಥ ದೇಶದಲ್ಲಿ, ಇಷ್ಟು ವೈವಿಧ್ಯಪೂರ್ಣವಾದಂಥ ದೇಶದಲ್ಲಿ ಬಹಳ ಬಹಳ ಕಷ್ಟದ ಒಂದು ಸ್ಥಿತಿ. ಆದರೆ ಸರ್ಕಾರಗಳು, ಸಮಾಜ ಮುಖ್ಯವಾಗಿ ಏನನ್ನು ಗಮನಿಸಿಕೊಂಡು ನಿಯಮಗಳನ್ನು ಮಾಡ್ತೇವೆ ಅಂತ ಹೇಳಿದರೆ, ಮೇಲ್ವರ್ಗದ ಮೇಲೆ ಕಾಣಬಹುದಾದ ಒಂದಷ್ಟು ಜನರ ಶಾಲೆಗಳ ವ್ಯವಸ್ಥೆಗಳನ್ನು ಗಮನದಲ್ಲಿಟ್ಟುಕೊಂಡು ಮುಖ್ಯವಾಗಿ ತುಂಬ ಸಲ ತೀರ್ಮಾನಗಳನ್ನು ತೆಗೆದುಕೊಳ್ತದೆ. ಕೆಳವರ್ಗದಲ್ಲಿರುವ, ಹಿಂದುಳಿದಿರುವ ಅಥವಾ ಅಂಚಿಗೆ ಸರಿಸಲ್ಪಟ್ಟಿರುವ ಜನರನ್ನು, ಮಕ್ಕಳನ್ನು ಅದು ಮುಖ್ಯವಾಗಿ ಕಾಗ್ನಿಸೆನ್ಸಿಗೆ ತೆಗೆದುಕೊಳ್ಳುವುದಿಲ್ಲ. ಯಾಕೆಂದರೆ ಅವರು ವಿಸಿಬಲ್ ಅಲ್ಲ, ನಮ್ಮ ಇಮಿಡಿಯೇಟ್ ವಿಸಿಬಿಲಿಟಿಗೆ ಅವರು ಬರುವುದಿಲ್ಲ. ಅದು ವಿಧಾನಸೌಧದ ಒಳಗಿರ್ಬೋದು, ಅಥವಾ ಯಾವುದೇ ಶಿಕ್ಷಣ ಶಾಲೆಯ ಒಳಗಿರ್ಬೋದು, ಅಥವಾ ನಮ್ಮ ಯೋಚನೆಯ ಪರಿಧಿಗಳ ಒಳಗಿರ್ಬೋದು. ನಾನು ರಾಷ್ಟ್ರೀಯ ಶಿಕ್ಷಣ ನೀತಿ ಅಂತ ಹೇಳುವಾಗ ನನಗೆ ಯಾವುದೋ ಬೀದಿಯಲ್ಲಿ ಚಿಂದಿ ಆಯುವ 8 ವರ್ಷದ 10 ವರ್ಷದ ಮಗು ನನ್ನ ಚಿತ್ರಪಟದೊಳಗಿರ್ತಾನ, ಅಲ್ಲಿಂದ ಇನ್ಕ್ಲೂಡ್ ಮಾಡಿಕೊಂಡು ನಾನು ಅದನ್ನು ಯೋಚನೆ ಮಾಡಿದರೆ ಅದರ ಸಕ್ಸಸ್ಸಿಗೆ ಸಾಧ್ಯತೆ ಆಗ್ತದೆ. ಈಗಾಗಲೇ ಹೇಳಿದ್ರಿ ಅಲೆಮಾರಿಗಳು ಅಂದರೆ ಶಿಕ್ಷಣ ವ್ಯವಸ್ಥೆಯಿಂದ ಹೊರಗಿರುವವರು, ಅದೇ ರೀತಿ ಈಗ 3%ದಿಂದ 6%ಗೆ ಹೆಚ್ಚಿಸಬೇಕು ಅನ್ನೋದು, ಅವೆಲ್ಲ ಈಗ ಶಿಕ್ಷಣ ನೀತಿಯಲ್ಲಿ ಇದೆಯಾ? ಅಂದರೆ ಈ ಶಿಕ್ಷಣ ನೀತಿ ನಿರೀಕ್ಷಿತ ಮಟ್ಟದಲ್ಲಿ ಇದೆಯಾ ಅಂತ? ಈಗ ಶಿಕ್ಷಣ ನೀತಿಯನ್ನು ನಿರೀಕ್ಷಿತ ಮಟ್ಟದಲ್ಲಿ ಇದೆಯಾ ಅಂತ ಹೇಳುವುದನ್ನು ಒಂದು ಫ್ಯಾಕ್ಟರ್ನಿಂದ ಮಾತ್ರ ನಾನು ಅಳೆದು ಅದನ್ನು ಹೇಳುವುದು ಸಾಧ್ಯ ಇಲ್ಲ. ಆದರೆ ಶಿಕ್ಷಣ ನೀತಿ ನಿರೀಕ್ಷಿತ ಮಟ್ಟದಲ್ಲಿ ಇದೆಯಾ ಅಂತ ಹೇಳೋದಕ್ಕೆ ಕೆಲವು ಇಂಡಿಕೇಟರ್ಸ್ಗಳನ್ನು, ಕೆಲವು ಘಟಕಗಳನ್ನು ನಾವು ಗುರುತಿಸ್ಬೋದು. ಒಂದು, ಈ ಶಿಕ್ಷಣ ನೀತಿಯಲ್ಲಿ ಪ್ರೊಕ್ಲೈಮ್ ಮಾಡಿರುವ ಅಥವಾ ಹೇಳಿಕೊಂಡಿರುವ ತುಂಬ ವಿಷಯಗಳನ್ನು ನಾವು ತಲುಪಬಹುದಾದ ನಿಜವಾದ ಸ್ಥಿತಿಯಲ್ಲಿ ಇದ್ದೇವೆ ಎನ್ನುವಂಥದ್ದು. ಅದಕ್ಕೆ ಉತ್ತರ ಇಲ್ಲ
ಎನ್ನುವಂಥದ್ದು ಸ್ಪಷ್ಟ ಇದೆ. ಎರಡನೇದು, ಇದಕ್ಕೆ ಸಂಬಂಧಪಟ್ಟಷ್ಟು ತಾಂತ್ರಿಕತೆ, ವ್ಯವಸ್ಥೆ, ಅಧ್ಯಾಪಕರು ಮತ್ತು ಸಂಪನ್ಮೂಲ ನಮ್ಮ ಕೈಯಲ್ಲಿ ಇದೆಯಾ ಎನ್ನುವುದನ್ನು ನೀವು ಬೇಸ್ಲೈನ್ ಸರ್ವೆ ಮಾಡಿದರೆ ಖಂಡಿತ ನಮ್ಮ ಕೈಯಲ್ಲಿ ಇಲ್ಲ ಎನ್ನುವುದನ್ನು ನಿಮಗೆ ಆನ್ಸರ್ನಲ್ಲಿ ಗೊತ್ತು. ಅದು ಎಲ್ಲಿ ನೀವು ಯಾವುದೇ ಸಣ್ಣ ಪ್ರದೇಶದಲ್ಲಿ ಹೋಗಿ ಅಧ್ಯಯನ ಮಾಡಿದರೂ ನಿಮಗೆ ಗೊತ್ತಾಗ್ತದೆ. ಎರಡನೇದು. ಮೂರನೇದು, ಈ ಹೊಸ ವ್ಯವಸ್ಥೆಯಿಂದ ಹಳೆ ವ್ಯವಸ್ಥೆಯಿಂದ ಹೊಸ ವ್ಯವಸ್ಥೆಯ ಒಂದು ಟ್ರಾನ್ಸ್ಫಾರ್ಮೇಷನ್ ಇದೆ, ಈ ಒಂದು ಅವಧಿ ಏನಿದೆ, ಆ ಅವಧಿಯನ್ನು ಯಾವಾಗ ಎಷ್ಟು ಬೇಗ ಜನ ಅದನ್ನು ಮಾಡಲಿಕ್ಕೆ ಸಾಧ್ಯ ಇದೆಯಾ ಅಂತ ಹೇಳೋದಕ್ಕೆ ಮುಖ್ಯವಾಗಿ ಶಿಕ್ಷಣ ವ್ಯವಸ್ಥೆಯಲ್ಲಿರುವ ಟೀಚರ್ಸ್ಗಳು ಮತ್ತು ಈಗ ಇರುವ ವಿದ್ಯಾರ್ಥಿಗಳು ಮತ್ತು ಅತೀ ಮುಖ್ಯವಾಗಿ ಇಂಡಸ್ಟ್ರಿ ಮತ್ತು ಕ್ಯಾಪಿಟಲ್ ಸೊಸೈಟಿ. ಇವತ್ತು ಶಿಕ್ಷಣ ವ್ಯವಸ್ಥೆಯನ್ನು ನೀವು ಮೊದಲು ಕೇಳಿದ ಪ್ರಶ್ನೆಯ ಸಂದರ್ಭದಲ್ಲಿ ನಾನು ಇದನ್ನು ಉಲ್ಲೇಖಿಸಬೇಕು. ಶಿಕ್ಷಣ ವ್ಯವಸ್ಥೆಯನ್ನು ರಾಷ್ಟ್ರೀಯತೆ, ರಾಷ್ಟ್ರದ ಬೆಳವಣಿಗೆ, ಒಟ್ಟು ರಾಷ್ಟ್ರದ ಪ್ರಗತಿ ಎನ್ನುವಂತಹ ಮೌಲ್ಯಗಳ ಆಧಾರದಲ್ಲಿ ಈ ಹಿಂದೆ ನಿರ್ವಚಿಸಲಾಗ್ತಾ ಇರ್ತಿದ್ರೆ, ಇವಾಗ ಅದು ಪ್ರೊಡಕ್ಟಿವಿಟಿ, ಎಷ್ಟು ಹಣವನ್ನು ಅದು ವಾಪಸ್ಸು ತರ್ತದೆ, ಎಷ್ಟು ಬೇಗ ಎಂಪ್ಲಾಯ್ಮೆಂಟ್ ಜನರೇಷನ್ ಸಾಧ್ಯ ಆಗ್ತದೆ, ದೊಡ್ಡ ದೊಡ್ಡ ಕಾರ್ಪೊರೇಟ್ಗಳೊಟ್ಟಿಗೆ ಆ ವಿದ್ಯಾರ್ಥಿಗೆ ಎಷ್ಟು ಬೇಗ ಜೋಡಿಸಿಕೊಳ್ಳಲಿಕ್ಕೆ ಬರ್ತದೆ ಎನ್ನುವ ಆಧಾರದ ಮೇಲೆ ತೀರ್ಮಾನ ಆಗ್ತದೆ. ಹಾಗಾಗಿ ನಾವು ಯಾವುದರ ಮೇಲೆ ಇದನ್ನು ವಿಶ್ಲೇಷಣೆ ಮಾಡ್ತಾ ಇದ್ದೇವೆ ಎನ್ನುವ ಆಧಾರ ಏನಿದೆ ಅದನ್ನು ತೆಗೆದುಕೊಂಡ್ರೆ, ನೀವು ಕೇಳುವ ಪ್ರಶ್ನೆ ಏನಿದೆ, ಸರ್ ಇದು ನಿಶ್ಚಿತ ಮಟ್ಟದಲ್ಲಿ ಇದೆಯಾ, ನಾನು ಅದನ್ನು ಇದೇ ಇಲ್ಲ ಎನ್ನುವುದಕ್ಕಿಂತ ನಾವು ಅದನ್ನು ಅದನ್ನು ಎದುರಿಸ್ತಾ ಇರುವ ರೀತಿಯೇ ಅಪಕ್ವವಾದದ್ದು ಅಂತ ನನಗೆ ಅನಿಸ್ತದೆ. ಹಾಗಾದರೆ ನೀತಿ ಮೇಲ್ನೋಟಕ್ಕೆ ಸ್ಕಿಲ್ ಬೇಸ್ಡ್ ಅಥವಾ ವಿದ್ಯಾರ್ಥಿ ಕೇಂದ್ರಿತ ಅಂತ ಹೇಳ್ತಾರೆ. 6ನೇ ತರಗತಿಯಿಂದ ಕೋಡಿಂಗ್ ಅಂತಾರೆ, ಮತ್ತು ಆದಷ್ಟು ವಿದ್ಯಾರ್ಥಿಗಳ ಸ್ಕಿಲ್ಗಳನ್ನೇ ಮೇನ್ ಫೋಕಸ್ ಮಾಡಿಬಿಟ್ಟು ಈ ಶಿಕ್ಷಣ ನೀತಿಯನ್ನು ರೂಪಿಸಿದ್ದಾರೆ ಅಂತ ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ಎಷ್ಟರ ಮಟ್ಟಿಗೆ ಕಾರ್ಯಸಾಧ್ಯವಾಗ್ಬೋದು? ಮತ್ತು ಇಲ್ಲಿ ಒಂದು ಬಹಳ ದೊಡ್ಡ ವಿಡಂಬನೆಯ ಸ್ಥಿತಿ ಇದೆ. ಈಗ ವಿದ್ಯಾರ್ಥಿ ಕೇಂದ್ರಿತ ಶಿಕ್ಷಣ ವ್ಯವಸ್ಥೆ ಎನ್ನುವುದನ್ನು ಯಾಕೆ ಬಂದಿದೆ ಇಲ್ಲಿಂದ? ನಾವೆಲ್ಲ ನಂಬುವ ಒಂದು ಮೌಲ್ಯ ಇದೆ, ಪ್ರಿನ್ಸಿಪಲ್ ಇದೆ. ಆ ಪ್ರಿನ್ಸಿಪಲ್ ಏನು ಅಂತ ಹೇಳಿದರೆ, ಅದು ಆಧುನಿಕ ಮನಃಶಾಸ್ತ್ರ ಕಂಡುಕೊಂಡ ಪ್ರಿನ್ಸಿಪಲ್ಸ್ಗಳು. ಅದು ಎವ್ರಿ ಇಂಡಿವಿಜುವಲ್ ಈಸ್ ಯುನೀಕ್, ಎವ್ರಿ ಚೈಲ್ಡ್ ಈಸ್ ಎ ಯುನೀಕ್ ಲರ್ನರ್. ಪ್ರತಿ ಮಗುವಿನ ಸಾಧ್ಯತೆಗಳು ಮತ್ತು ಕಲಿಕೆಗಳು ಬೇರೆ. ನಾವು ಯಾವುದೇ ಮಗುವನ್ನು ಸಾಮಾನ್ಯೀಕರಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂತಹ ಒಂದು ಪ್ರಿನ್ಸಿಪಲ್ನ ಮೇಲೆ, ಈ ಪ್ರಿನ್ಸಿಪಲ್ನ ಮೇಲೆ ಇವತ್ತು ನಾವೇನು ಪಾಶ್ಚಾತ್ಯ ದೇಶಗಳಲ್ಲಿ ನಡೆದಂಥ ಪ್ರಯೋಗಗಳಲ್ಲಿ ಏನು ನಾವು ಮಾಡ್ತೇವೆ ಅಂತ ಹೇಳಿದರೆ, ಬಹಳ ಪ್ರಾಥಮಿಕ ಹಂತದಿಂದಲೇ ವಿದ್ಯಾರ್ಥಿಯ ಸಾಮರ್ಥ್ಯಗಳನ್ನು ಗುರುತಿಸಿ ಅವುಗಳಿಗೆ ಹೆಚ್ಚು ಅವಕಾಶಗಳನ್ನು ಸೃಷ್ಟಿ ಮಾಡ್ತಾ ಹೋಗುವಂಥ ಒಂದು ಮಾಡೆಲ್. ಈಗ ನಮ್ಮಲ್ಲಿ ಏನು ಮಾಡ್ತೇವೆ, ಸಾಮಾನ್ಯ ಸಾಮರ್ಥ್ಯಗಳನ್ನು ಗುರುತಿಸಿಕೊಂಡು ಅವುಗಳನ್ನು ಎಲ್ಲರೂ ಎಕ್ವೈರ್ ಮಾಡಬೇಕು ಅಂತ ಹೇಳುವ ಒಂದು ಮಾಡೆಲ್ ಇದೆ. ಸೊ ಈ ಎರಡು ಮಾಡೆಲ್ಗಳಲ್ಲಿ ಯಾವುದು ಶ್ರೇಷ್ಠ ಅಂತ ಕೇಳಿದರೆ, ಖಂಡಿತವಾಗಿಯೂ ಯಾವ ವಿದ್ಯಾರ್ಥಿಯ ಸಾಮರ್ಥ್ಯಗಳು ಚೆನ್ನಾಗಿದೆ, ಯಾವ ಸಾಮರ್ಥ್ಯ ಇದೆಯೋ ಆ ಸಾಮರ್ಥ್ಯಕ್ಕೆ ಹೆಚ್ಚು ಒತ್ತು ಕೊಡ್ತಾ ಅವನಿಗೆ ನೀವು ಅದಕ್ಕೆ ಪೂರಕವಾದ ವಾತಾವರಣ ಸೃಷ್ಟಿ ಮಾಡಿರಿ. ಉದಾಹರಣೆಗೆ 3ನೇ ತರಗತಿಯಲ್ಲಿರುವ 20 ವಿದ್ಯಾರ್ಥಿಗಳ ಪೈಕಿ 5 ಜನ ಭಾಷೆಯಲ್ಲಿಯೂ ಪ್ರಾವೀಣ್ಯತೆ ಇದ್ದರೆ, 3 ಜನ ಸಂಖ್ಯೆಗಳನ್ನು ಹ್ಯಾಂಡ್ಲ್ ಮಾಡಿದ್ರೆ ಅಥವಾ ಲೆಕ್ಕದಲ್ಲಿ ಚೆನ್ನಾಗಿದ್ದರೆ, 2 ಸಂಗೀತದಲ್ಲಿ ಚೆನ್ನಾಗಿದ್ದರೆ, 2 ಚಿತ್ರಕಲೆಗಳಲ್ಲಿ ಚೆನ್ನಾಗಿದ್ದರೆ, ಒಬ್ಬ ನೃತ್ಯದಲ್ಲಿ ಚೆನ್ನಾಗಿದ್ದರೆ, ಒಬ್ಬ ಬಹಳ ಕಾಲ್ಪನಿಕವಾಗಿ ಕಥೆಗಳನ್ನು ಹೇಳುವುದರಲ್ಲಿ ಚೆನ್ನಾಗಿದ್ದರೆ, ಈ ಎಲ್ಲ ಕ್ಷೇತ್ರಗಳಲ್ಲಿ ಅವರು ಚೆನ್ನಾಗಿದ್ದಾರೆ ಅಂತ ಗುರುತಿಸಲಿಕ್ಕೆ ನಮಗೆ ಬರ್ತದೆ. ಆದರೆ ಅವ 12ನೇ ತರಗತಿ ಹೋಗುವವರೆಗೆ ಅವ ಚೆನ್ನಾಗಿರುವ ಕ್ಷೇತ್ರಗಳಿಗೆ ಅವನಿಗೆ ಬೆಂಬಲ ಸಿಗುವ ಒಂದು ವಾತಾವರಣ ಸೃಷ್ಟಿ ಮಾಡಲಿಕ್ಕೆ ನಮ್ಮ ಶಾಲೆಯ ವ್ಯವಸ್ಥೆಯೊಳಗೆ ಸಾಧ್ಯ ಆಗಬೇಕು. ಅದು ಸಾಧ್ಯ ಆಗ್ತದ ಅಂತ ಹೇಳುವ ಒಂದು ಪ್ರಶ್ನೆ ಇದೆ. ಸೊ ಎರಡನೇದು, ನೀವು ಕೌಶಲ್ಯದ ಪ್ರಶ್ನೆಯನ್ನು ಹೇಳಿದಿರಿ. ಪ್ರತಿ ವಿದ್ಯಾರ್ಥಿಯ ಕೌಶಲ್ಯ ಅಂದರೆ, ನೀವು ಕೌಶಲ್ಯಗಳನ್ನು ವಿವರಿಸುವಾಗ ಮತ್ತೆ ಈ ಇಂಡಿಕೇಟರ್ ನಿಮಗೆ ಅಡ್ಡ ಆಗ್ತದೆ. ಕೌಶಲ್ಯ ಈಸ್ ನಾಟ್ ಈಕ್ವಲ್ ಟು ಕನ್ವರ್ಟೇಬಲ್ ಟು ಮನಿ. ಎಲ್ಲ ಕೌಶಲ್ಯಗಳು ಹಣವಾಗಿ ಕನ್ವರ್ಟ್ ಆಗಬೇಕು ಅಂತ ಇಲ್ಲ. ಆದರೆ ನಾವು ಕೌಶಲ್ಯ ಅಂತ ಹೇಳಿ ನಾವು ಏನನ್ನು ಫೋಕಸ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಅದು ಹಣವಾಗಿ ಕನ್ವರ್ಟ್ ಎಷ್ಟು ಬೇಗ ಕೌಶಲ್ಯಗಳು ಹಣವಾಗಿ ಕನ್ವರ್ಟ್ ಆಗ್ತದೆ ಎನ್ನುವುದನ್ನೇ ನಾವು ಉದ್ದೇಶ ಇಟ್ಟುಕೊಂಡು ಶಿಕ್ಷಣ ವ್ಯವಸ್ಥೆಯಲ್ಲಿ ಮಾತಾಡ್ತಾ ಇರ್ತೇವೆ. ಅದು ನೇರ ಎಲ್ಲಿಂದ ಡಿಫೈನ್ ಆಗ್ತದೆ ಅಂತ ಹೇಳಿದರೆ, ಇವತ್ತು ಜಾಗತಿಕವಾಗಿ ಬೆಳೀತಾ ಇರುವಂಥ ಮಲ್ಟಿನ್ಯಾಷನಲ್ ಕಂಪನಿಗಳ ವ್ಯವಸ್ಥೆ ಇರ್ಬೋದು, ಅಥವಾ ಇಡೀ ಉತ್ಪಾದನಾ ರಂಗಗಳಲ್ಲಿ ಆಗ್ತಾ 5ನೇ 4ನೇ ಕೈಗಾರಿಕಾ ಕ್ರಾಂತಿ, 5ನೇ ಕೈಗಾರಿಕಾ ಕ್ರಾಂತಿಗಳಲ್ಲಿ ಆಗ್ತಾ ಇರುವ ವಿಷಯ ಇರ್ಬೋದು. ನೀವು ಕೋಡಿಂಗನ್ನು ಹೇಳಿದಿರಿ. ಈಗ ಪ್ರಥಮ ಜನರೇಷನ್ನ ಮಗು
ಯಾವುದೋ ಒಂದು ಗಿರಿಜನ ಪಂಗಡದ ಮಗು, ಪ್ರಥಮ ಜನರೇಷನ್ನ ಮಗು ಶಾಲೆಗೆ ಬರ್ತಾ ಇದೆ. 5ನೇ ಕ್ಲಾಸಿನಲ್ಲಿ ಆ ಮಗುವಿಗೆ ಕೋಡಿಂಗ್ ಕಲಿಸುವಂತಹದ್ದು ಅಸಾಧ್ಯ ಆದಂಥ ವಿಷಯ. ಯಾಕೆಂದರೆ ಕೋಡಿಂಗ್ ಕಲಿಬೇಕು ಎನ್ನುವುದಕ್ಕೆ ಪೂರ್ವಭಾವಿಯಾಗಿ ನಾನು ಆಗ ನಿಮ್ಮ ಪ್ರಶ್ನೆಗೆ ಇದೇ ಉತ್ತರವನ್ನು ಹೇಳಿದೆ. ಅವ ವಾಸಿಸುವ ಮನೆ ಏನಿದೆ, ಅವ ವಾಸಿಸುವ ಸಮುದಾಯ ಏನಿದೆ, ಆ ಸಮುದಾಯ ಟೆಕ್ನಿಕಲಿ ಅಷ್ಟು ಅಪ್ಗ್ರೇಡೆಡ್ ಇರಬೇಕು. ಇಲ್ಲದಿದ್ದರೆ ಯಾವುದೇ ಕಲಿಕೆ ಸಸ್ಟೈನೇಬಲ್ ಆಗುವುದು ಯಾವಾಗ? ಕಲಿತ ವಿಷಯಗಳು ಸಮುದಾಯದಲ್ಲಿ ಪ್ರಸ್ತುತ ಇರುವಾಗ, ಅದಕ್ಕೆ ಪೂರಕವಾದ ವಾತಾವರಣ ಸೃಷ್ಟಿಯಾದಾಗ ಮಾತ್ರ ಅದು ಸಸ್ಟೈನೇಬಲ್ ಆಗುತ್ತೆ. ಸೊ ಈ ಮಗುವಿಗೆ ನೀವು 3ನೇ 6ನೇ ಕ್ಲಾಸಿನಲ್ಲಿ ಕೋಡಿಂಗನ್ನು ಕಲಿಸುವುದು ಅಂತ ಹೇಳುವಂಥದ್ದು ಅಸಾಧ್ಯವಾದಂಥ ಮಾತು. ಹಾಗಾಗಿ ಈ ಮಗು ಕೇಂದ್ರೀಕೃತ ಎನ್ನುವಂಥದ್ದು ಈ ಸಿದ್ಧಾಂತದ ಮೇಲೆ ಬಂದಿದೆ. ಈ ಮಗು ಕೇಂದ್ರೀಕೃತ ಶಿಕ್ಷಣ ವ್ಯವಸ್ಥೆ ಖಂಡಿತವಾಗಿಯೂ ಬಹಳ ಸುಂದರವಾದ ಕಲ್ಪನೆ. ಆದರೆ ನಮಗೆ ಅದನ್ನು ಸಾಧ್ಯವಾಗಿಸುವುದಕ್ಕೆ ಬೇಕಾಗುವ ಅಪಾರ ಪ್ರಮಾಣದ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಮಾನಸಿಕ ತಯಾರಿ. ಒಬ್ಬ ತರಗತಿಗೆ ಹೋಗುವ ಅಧ್ಯಾಪಕ, ಮಗು ಕೇಂದ್ರೀಕೃತ ಶಿಕ್ಷಣದ ಇನ್ನೊಂದು ವಿಧಾನ ಏನು ಅಂದರೆ ಅಧ್ಯಾಪಕ ಕೇಂದ್ರೀಕೃತ ಶಿಕ್ಷಣ ಅಂತ ನಾವು ಹೇಳ್ತಾ ಇದ್ವಿ. ಅಂದರೆ ನಾನು ಕಲಿಸುವುದು ನೀನು ಕಲಿಬೇಕು ಅಂತ. ಇಲ್ಲಿ ನನಗಿದೆಲ್ಲ ಕಲಿಬೇಕು ಅಂತ ಮಗು ಹೇಳುವಂಥ ವ್ಯವಸ್ಥೆ. ಆ ರೀತಿಯ ಮಾನಸಿಕ ಸ್ಥಿತಿಯ ಬದಲಾವಣೆ ಅದು ಬರೀ ಅಧ್ಯಾಪಕನ ಮಾನಸಿಕ ಸ್ಥಿತಿ ಅಲ್ಲ. ಒಬ್ಬ ಅಧ್ಯಾಪಕನ ಒಳಗೆ ಸೃಷ್ಟಿಯಾಗುವ ಮಾನಸಿಕ ಸ್ಥಿತಿ ಒಂದು ದೇಶದ, ಒಂದು ಸಮುದಾಯದ, ಒಂದು ಇಡೀ ಜನವಿಭಾಗಗಳಲ್ಲಿ ನಡೆಯುವ ಎಲ್ಲ ಚರ್ಚೆಗಳ, ಎಲ್ಲ ವಿಷಯಗಳ ಒಟ್ಟು ಪರಿಣಾಮವಾಗಿ ರೂಪುಗೊಳ್ಳುವಂತಹದ್ದು ಇದು ಅಧ್ಯಾಪಕನ ವರ್ತನೆ. ಅಧ್ಯಾಪಕ ಮಗುವನ್ನು ಅಡಿಯಾಳಾಗಿ ನೋಡ್ತಾನೆ. ಅಲ್ಲಿಂದ ಬದಲಾವಣೆಗೊಂಡು ಅವ ನನಗೆ ಸಮಾನ ಅಂತ ಹೇಳುವಲ್ಲಿಗೆ ಬಂದು, ಅಲ್ಲಿಂದ ಬದಲಾವಣೆಗೊಂಡು ಅವನು ಕಲಿಕೆಯ ವ್ಯವಸ್ಥೆಯ ಕೇಂದ್ರ, ನಾನು ಅವನಿಗೆ ಜಸ್ಟ್ ಸಹಾಯಕ, ಫೆಸಿಲಿಟೇಟರ್ ಅಂತ ಹೇಳುವ ಆ ಹಂತಗಳನ್ನು ದಾಟುವುದು ಒಂದು ದೊಡ್ಡ ಸೋಷಿಯಾಲಜಿಕಲ್ ಟ್ರಾನ್ಸ್ಫಾರ್ಮೇಷನ್. ಅದು ಬರೀ ಒಂದು ತರಬೇತಿಯಲ್ಲಿ ಸಾಧ್ಯ ಆಗುವಂಥ ವಿಷಯ ಅಲ್ಲ. ಹಾಗಾಗಿ ಈ ಎರಡೂ ವಿಷಯಗಳು, ಇಲ್ಲಿ ನೀವು ಕೇಳಿದ ಎರಡೂ ವಿಷಯಗಳು ಕೂಡ ಬರಬೇಕು, ಆಗಲೇಬೇಕು. ಆದರೆ ಅದನ್ನು ಪಾಲಿಸಿಯೊಳಗೆ ತಂದಿರುವುದು ಬಹಳ ಒಳ್ಳೆಯ ವಿಷಯ. ಬಟ್ ಅದನ್ನು ಅನುಷ್ಠಾನ ಮಾಡುವುದಕ್ಕೆ ಬೇಕಾದ ಸಾಮಾಜಿಕ ತಯಾರಿ ಏನಿದೆ, ಆ ವಾತಾವರಣ ನಮ್ಮಲ್ಲಿ ಬಹಳ ಕಷ್ಟದಲ್ಲಿ ಇದೆ. ಬಹುಶಃ ವಿದ್ಯಾರ್ಥಿಗಳಲ್ಲಿ ಸ್ಕಿಲ್ ಏನಿದೆ ಅಂತ ಕಂಡು ಹಿಡಿಯಲಿಕ್ಕೋಸ್ಕರ BEd ಅನ್ನು 4 ವರ್ಷಕ್ಕೆ ವಿಸ್ತರಿಸಿದ್ದಾರೆ ನಾನು ಅಂದ್ಕೊಳ್ತೇನೆ. ಅದರ ಬಗ್ಗೆ ಅಭಿಪ್ರಾಯ ಅಂತ? BEd 4 ವರ್ಷ ಅಲ್ಲ, ಈಗ BEd ಅನ್ನು 4 ವರ್ಷ ಮಾಡುವುದಿರಲಿ, 3 ವರ್ಷ ಮಾಡುವುದಿರಲಿ, ಅದು ಆ ಒಂದೇ ಕಾರಣದಿಂದ ವಿದ್ಯಾರ್ಥಿಗಳಿರುವ ಸ್ಕಿಲ್ಲನ್ನು ಕಂಡುಹಿಡಿಯಲಿಕ್ಕೆ ಆಗುವುದಿಲ್ಲ. ಸ್ಕಿಲ್ಲನ್ನು ಕಂಡುಹಿಡಿಯುವುದಕ್ಕೆ ಮುಖ್ಯವಾಗಿ ಒಬ್ಬ ಅಧ್ಯಾಪಕ ಮಾತ್ರ ಅಲ್ಲ, ಅದಕ್ಕೊಂದು ಪೂರಕವಾದ ತುಂಬ ವಾತಾವರಣಗಳು ಬೇಕಾಗ್ತದೆ. ಅದಕ್ಕೆ ಬೇಕಾದ ಸೈಕಾಲಜಿಕಲ್ ಟೆಸ್ಟ್ಗಳು ಬೇಕಾಗ್ತದೆ, ಅದಕ್ಕೆ ಬೇಕಾದ ಚಟುವಟಿಕೆಗಳನ್ನು ಆಯೋಜನೆ ಮಾಡಬೇಕಾಗ್ತದೆ, ಅದಕ್ಕೆ ಬೇಕಾದ ಚಟುವಟಿಕೆಗಳನ್ನು ಆಯೋಜನೆ ಮಾಡಬೇಕಾದ ಸಂಪನ್ಮೂಲಗಳನ್ನು ಮಾಡಬೇಕಾಗ್ತದೆ, ಅದನ್ನು ರೆಕಾರ್ಡ್ ಮಾಡಬೇಕಾಗ್ತದೆ. ಆ ರೆಕಾರ್ಡ್ಗಳನ್ನು ಇಟ್ಟುಕೊಂಡು ಪ್ರತಿ ಮಗುವನ್ನು ನೀವು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾಗ್ತದೆ. ಅದೊಂದು ಇಡೀ ಒಂದು ಮೆಥಡಾಲಜಿಯ ಪ್ರಶ್ನೆ. 4 ವರ್ಷದ BEd ಮಾಡುವ ಅಥವಾ ಒಬ್ಬ ವಿದ್ಯಾರ್ಥಿ PUC ಆದ ಮೇಲೆ 4 ವರ್ಷಗಳ ಕಾಲ ತರಬೇತಿಗೊಂಡ ಒಬ್ಬ ಅಧ್ಯಾಪಕ ಆಗುವುದರಿಂದ ಏನು ದೊಡ್ಡ ವ್ಯತ್ಯಾಸಗಳೇನೂ ಆಗುವುದಿಲ್ಲ. ನಮ್ಮ ಒಟ್ಟು ಶಿಕ್ಷಣದ ಫಿಲಾಸಫಿ ಬದಲಾಗದೆ ಈ ವ್ಯತ್ಯಾಸಗಳೇನೂ ಆಗುವುದಿಲ್ಲ. ಈಗ ಇರುವ BEd ಶಿಕ್ಷಣ ವ್ಯವಸ್ಥೆಯಲ್ಲಿ ಕೂಡ ಈ ಎಲ್ಲ ಅಂಶಗಳಿದೆ. ವಿದ್ಯಾರ್ಥಿಯ ಕೇಂದ್ರೀಕೃತ ಆಗಿರಬೇಕು, ವಿದ್ಯಾರ್ಥಿಯೇ ಕಲಿಕೆಯನ್ನು ಮುಂದುವರಿಸಬೇಕು, ಅದೆಲ್ಲ ಇದೆ. ಅದು ಇರುವುದಕ್ಕೂ ಅದನ್ನು ಅನುಷ್ಠಾನ ಮಾಡೋದಕ್ಕೂ ಇರುವ ಅಂತರ ಏನಿದೆ ಅದು ತುಂಬ ದೊಡ್ಡದು. ಈಗ ಉನ್ನತ ಶಿಕ್ಷಣಕ್ಕೆ ಬರುವುದಾದರೆ ಈ ಪ್ರತಿ ವರ್ಷ ಬೇಕಾದರೂ ಸರ್ಟಿಫಿಕೇಟ್, ಡಿಪ್ಲೊಮಾ ಕೊಡುವಂಥದ್ದಾಗ್ತದೆ. ಅದು ವಿದ್ಯಾರ್ಥಿಗಳಿಗೆ ಒಳಿತು ಮಾಡುತ್ತೋ ಕೆಡುತ್ತೋ? ಈಗ ಅದು ಆಯ್ಕೆ ಎನ್ನುವುದಕ್ಕೆ ವಿಷಯಕ್ಕೆ ಬಂದಾಗ ದೊಡ್ಡ ಒಳಿತನ್ನೇ ಮಾಡಬಹುದು. ಉದಾಹರಣೆಗೆ ಒಬ್ಬ ವಿದ್ಯಾರ್ಥಿ ಐಡಿಯಲಿ ನಾನೊಂದು ಪ್ರಥಮ ವರ್ಷದ BComನಲ್ಲಿಯೇ ಇಷ್ಟು ಕೌಶಲ್ಯಗಳನ್ನು ಕಲಿತುಕೊಂಡು ಜಾಬ್ ಮಾರ್ಕೆಟಿಗೆ ಲಿಂಕ್ ಆಗ್ತೇನೆ ಅಥವಾ ಇಂಡಸ್ಟ್ರಿಗೆ ಲಿಂಕ್ ಆಗ್ತೇನೆ ಅಂತ ಹೇಳುವ ಕಾನ್ಫಿಡೆನ್ಸ್ ಬೆಳೆಸಿಕೊಂಡು ಆ ರೀತಿಯ ವ್ಯವಸ್ಥೆ ಸೃಷ್ಟಿಯಾದರೆ ಖಂಡಿತ ಅದು ಸಕ್ಸಸ್ ಆಗ್ಬೋದು. ಆದರೆ ಇವತ್ತಿರುವ ವಾಸ್ತವಾಂಶವನ್ನು ನಾನು ನಿಮ್ಮ ಮುಂದೆ ಹೇಳ್ತೇನೆ. ವಾಸ್ತವಾಂಶ ಏನು ಅಂದರೆ, ಇವತ್ತು ಪ್ರಥಮ ಪದವಿ ತರಗತಿಗಳಿಗೆ ದಾಖಲಾಗ್ತಿರುವ 90% ವಿದ್ಯಾರ್ಥಿಗಳಲ್ಲಿ 100ಕ್ಕೆ 100 ಅಂಕ ತೆಗೆದುಕೊಂಡವರನ್ನು ಸೇರಿಸಿದರೂ ಕೂಡ ಆ ರೀತಿಯ ಪ್ರೊಫಿಷಿಯನ್ಸ್ ನಮಗೆ ತರಲಿಕ್ಕೆ ಆಗ್ತಾ ಇಲ್ಲ. ಅದು ಇಲ್ಲ. ನಾನಿದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಈ ರೀತಿಯ ವಿಷಯಗಳು, ಉದಾಹರಣೆಗೆ ನಾನು ಇಂಥ ವಿಷಯಗಳನ್ನು ಆಯ್ಕೆ ಮಾಡಿಕೊಳ್ತೇನೆ ಎನ್ನುವಂಥದ್ದು ಒಂದು ಡಿಸಿಷನ್ ಟೇಕಿಂಗಿನ ಭಾಗ. ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವುದಕ್ಕೆ ತುಂಬ ಆಯಾಮಗಳಿದೆ. ಇದನ್ನು ನೀವು ಸಂಪೂರ್ಣ ವಿದ್ಯಾರ್ಥಿಯ ಸುಪರ್ದಿಗೆ ಬಿಡ್ತಾ ಇದ್ದೀರಿ.
ವಿದ್ಯಾರ್ಥಿಯ ಜವಾಬ್ದಾರಿಯನ್ನಾಗಿ ಮಾಡ್ತಾ ಇದ್ದಾರೆ. ಆವಾಗ ಆ ವಿದ್ಯಾರ್ಥಿ ಆ ರೀತಿಯ ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ಳೋಕ್ಕೆ ಸಮರ್ಥನೆ, ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಅಭ್ಯಾಸವನ್ನು ಅವನಿಗೆ ಮಾಡಿಸಲಾಗಿದೆ ಅಂತ ಹೇಳುವ ಒಂದು ದೊಡ್ಡ ಪ್ರಶ್ನೆ ಇದೆ. ಈಗ 12ನೇ ತರಗತಿಯವರೆಗೂ ಕೂಡ ವಿದ್ಯಾರ್ಥಿಯ ಎಲ್ಲ ಶೈಕ್ಷಣಿಕ ಹಾಗೂ ಹೋಗುಗಳನ್ನು ಹೆತ್ತವರೇ ನಿರ್ಧರಿಸುವ ಅಥವಾ ಅಧ್ಯಾಪಕರು ನಿರ್ಧರಿಸುವ ಒಂದು ವ್ಯವಸ್ಥೆಯಿಂದ ಬಂದ ವಿದ್ಯಾರ್ಥಿ 13ನೇ ತರಗತಿಗೆ ಅಥವಾ ಪದವಿಯ ತರಗತಿಗೆ ಬಂದ ಕೂಡಲೇ ತನ್ನನ್ನು ತಾನು ಸ್ವಯಂ ನಿರ್ಮಾಣ ಮಾಡಿಕೊಳ್ಳುವ ಒಂದು ಅದ್ಭುತವನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಅದು ನಾನು ಮತ್ತೆ ಹೇಳ್ತೇನೆ, ಈ ರೀತಿಯ ಸಿದ್ಧಾಂತಗಳ ಹಂತದಲ್ಲಿ ಅಥವಾ ಐಡಿಯಾಲಜಿ ಹಂತದಲ್ಲಿ ಇದು ಬಹಳ ಆಕರ್ಷಕವಾಗಿ ಕಾಣ್ತದೆ. ಆದರೆ ಸಾಧ್ಯ ಆದರೆ ಈಗ ಪ್ರಥಮ ವರ್ಷದಲ್ಲಿ ಒಂದು ಸರ್ಟಿಫಿಕೇಟ್ ತಗೊಂಡು ದ್ವಿತೀಯ ವರ್ಷದಲ್ಲಿ ಡಿಪ್ಲೊಮಾ ಮಾಡಿಕೊಂಡು ಅಥವಾ 3ನೇ ವರ್ಷದ ಪದವಿ ಮುಗಿಸಿಕೊಂಡು ಅವ 1-2 ವರ್ಷಗಳ ಕಾಲ ಎಲ್ಲಿಯೋ ಕೆಲಸ ಮಾಡಿ ಮತ್ತೆ ವಾಪಸ್ಸು ಬಂದು ವಿದ್ಯಾಸಂಸ್ಥೆಗೆ ಸೇರಿಕೊಳ್ಳುವುದಕ್ಕೆ ಸಾಧ್ಯತೆ ಇದೆ. ಆದರೆ ಭಾರತದಂಥ ಪರಿಸ್ಥಿತಿಯಲ್ಲಿ ಆರ್ಥಿಕ ಕಾರಣಕ್ಕಾಗಿ ಒಬ್ಬ ಪ್ರಥಮ ವರ್ಷದಲ್ಲಿ ಡಿಸ್ಕಂಟಿನ್ಯೂ ಮಾಡಿ ಕೆಲಸಕ್ಕೆ ಸೇರಿಕೊಂಡ ಒಬ್ಬ ಹುಡುಗ ಅಥವಾ ಹುಡುಗಿ ಮತ್ತು ಯಾವತ್ತೂ ಶಿಕ್ಷಣ ವ್ಯವಸ್ಥೆಗೆ ವಾಪಸ್ ಬರುವುದಿಲ್ಲ. ಯಾಕೆಂದರೆ ಅವನ ಮೇಲೆ ಅವನ ಇಡೀ ಕುಟುಂಬ ಅವಲಂಬಿತ ಆಗಲಿಕ್ಕೆ ಶುರುವಾಗ್ತದೆ. ಈ ವ್ಯವಸ್ಥೆ ಎಲ್ಲಿ ಐಡಿಯಲ್ ಅಂತ ಹೇಳಿದರೆ, ಬಹಳ ಸುಸಂಘಟಿತವಾದಂತಹ ಬಹಳ ಆರ್ಥಿಕವಾಗಿ ಪ್ರಬಲ ಇರುವ ಸಬಲತೆ ಇರುವ ಒಂದು ಕುಟುಂಬದಿಂದ ಬಂದ ಒಬ್ಬ ವಿದ್ಯಾರ್ಥಿನಿ ಇದನ್ನು ಮಾಡ್ಬೋದು. ಅಂದರೆ ಈಗ ವಾಸ್ತವದಲ್ಲಿ ಪದವಿ ಮುಗಿಸಿದವರಿಗೆ ಉದ್ಯೋಗ ಇಲ್ಲ ಅಥವಾ ನಿರುದ್ಯೋಗ ಹೆಚ್ಚಾಗ್ತಿದೆ. ಹಾಗಾದರೆ ಈಗ 1 ವರ್ಷ 2 ವರ್ಷದಲ್ಲಿ ಬಿಟ್ಟು ಹೋದ ವಿದ್ಯಾರ್ಥಿಗಳಿಂದ ನಿರುದ್ಯೋಗ ಇನ್ನೂ ಹೆಚ್ಚಾಗ್ಬೋದಲ್ಲ? ಈಗ ಈ ಶಿಕ್ಷಣ ನೀತಿಯಿಂದ ಕೆಲವರು ಹೊರಗೆ ಉಳಿದ್ರು, ಕೆಲವರು ಬಿಟ್ಟು ಹೋದರು. ಅದಕ್ಕೂ ಉದ್ಯೋಗಕ್ಕೂ ಏನು ಬಹಳ ನೇರ ಸಂಬಂಧ ಇಲ್ಲ. ಇವಾಗ ನೀವು ಓದುವುದರಿಂದ ನಿಮಗೆ ಉದ್ಯೋಗಕ್ಕಾಗಿ ಅಂತ ಯಾರೂ ಒಪ್ಪಿಕೊಳ್ಳುವುದೂ ಇಲ್ಲ. ಅದನ್ನು ಆ ಕಾನ್ಸೆಪ್ಟ್ ಹೊರಟು ಹೋಗಿದೆ. ಒಂದು ಕಳೆದ ಸುಮಾರು 1900ರ ದಶಕಗಳಲ್ಲಿ ಅಂದರೆ 90ರವರೆಗಿನ ದಶಕಗಳಲ್ಲಿ ವಿದ್ಯಾಭ್ಯಾಸವನ್ನು ಪಡೆದುಕೊಳ್ಳುವುದು, ಶೈಕ್ಷಣಿಕ ವ್ಯವಸ್ಥೆಯೊಳಗೆ ಇರುವವರು ದೇಶ ಕಟ್ಟಬಲ್ಲರು, ಅವರಿಗೆ ಬೇರೆ ಬೇರೆ ಉದ್ಯೋಗಗಳನ್ನು ಕೊಡುವುದು ನಮ್ಮ ಜವಾಬ್ದಾರಿ ಅಂತ ಸರ್ಕಾರದ ನಿಲುವಾಗಿತ್ತು. ಇವಾಗ ಆ ನಿಲುವು ಬದಲಾಗಿದೆ. ಇವಾಗ ನೀವು ಯಾವುದೇ ರೀತಿಯ ಶಿಕ್ಷಣವನ್ನು ಪಡೆದುಕೊಳ್ಳಿ, ಉದ್ಯೋಗ ಕೊಡುವುದು ಯಾರ ಜವಾಬ್ದಾರಿಯೂ ಅಲ್ಲ, ನೀವು ಉದ್ಯೋಗವನ್ನು ಪಡೆದುಕೊಳ್ಳಲಿಕ್ಕೆ ಸಮರ್ಥರಾಗಬೇಕು. ಈ 2 ವಿಷಯಗಳ ನಡುವಿನ ವ್ಯತ್ಯಾಸವನ್ನು ಗಮನಿಸಬೇಕು ನೀವು. ಒಂದು, ವಿದ್ಯಾಭ್ಯಾಸದ ಮತ್ತು ಅದರ ಮುಂದಿನ ಅಗತ್ಯಗಳ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವುದಕ್ಕೆ ಸಮಾಜ ತಯಾರಿಲ್ಲ. ನೀವು ಕಾಂಪಿಟೆಂಟ್ ಆಗಬೇಕು. ಅಂದರೆ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಅವನ ಜವಾಬ್ದಾರಿಯಲ್ಲಿ ಉದ್ಯೋಗವನ್ನು ಪಡೆದುಕೊಳ್ಳಬೇಕು ಅಥವಾ ಸೃಷ್ಟಿ ಮಾಡಬೇಕು. ಸೊ ಇಲ್ಲಿ ಉದ್ಯೋಗ ಕೊಡುವವರು ಯಾರೂ ಇಲ್ಲ. ಅದರಿಂದ ನಿರುದ್ಯೋಗ ಜಾಸ್ತಿ ಯಾಕೆ ಆಗ್ತದೆ ಅಂತ ಹೇಳಿದರೆ ಬೇರೆ ಬೇರೆ ಕಾರಣಗಳಿದೆ. ಈಗ ನಿರುದ್ಯೋಗ ಅಂತ ಹೇಳುವಂಥದ್ದನ್ನೇ ನೀವು ನಿರುದ್ಯೋಗವೇ ಇಲ್ಲ, ಎಲ್ಲಿ ನಿರುದ್ಯೋಗ ಇದೆ, ಬೇಕಾದಷ್ಟು ಉದ್ಯೋಗಗಳಿದೆ, ಅದಕ್ಕೆ ತಕ್ಕ ಜನ ಸಿಗ್ತಾ ಇಲ್ಲ ಅಂತ ಹೇಳುವ ಒಂದು ಕಡೆಯ ವಾದ ಕೂಡ ಇದೆ. ಹಾಗಾಗಿ ಈಗ ಕೂಡ ನಾವು ನಿರುದ್ಯೋಗ ಇದೆ ಅಂತ ಹೇಳುವುದಕ್ಕೆ ಏನು ಅಂತೇಳಿ ನಾವು ಡಿಪೆಂಡೆನ್ಸಿ ಇದ್ದೇವೆ, ಹಾಗಾಗಿ ನೀವು ಇಂಡಿಪೆಂಡೆಂಟ್ ಅಲ್ಲ ಅಂತ ಹೇಳುವ ತರ್ಕವೂ ಇದೆ. ಈ ಎಲ್ಲ ತರ್ಕಗಳ ನಡುವೆ ನಾವು ಇದನ್ನು ಯಾರ ಬಗ್ಗೆ ಮಾತಾಡ್ತಾ ಇದ್ದೇವೆ ಅಂತ ಹೇಳುವ ಪ್ರಶ್ನೆ. ಈಗ ಬಹಳ ಸಾಮಾನ್ಯವಾದ ಒಬ್ಬ ಗಿರಿಜನ ಪಂಗಡದಿಂದ ಹಳ್ಳಿಯ ರೈತ ಕುಟುಂಬದಿಂದ ಬಂದ ಹುಡುಗ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ನಡೆಯುವ ಬಹಳ ವಿಭಿನ್ನವಾದ ವಿದ್ಯಮಾನಗಳನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕ ಹಾಗೆ ಅವನನ್ನು ತಯಾರು ಮಾಡಿಕೊಂಡು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಯಾವುದೇ ಉದ್ಯೋಗಕ್ಕೆ ಕಾಂಪೀಟ್ ಮಾಡಬಲ್ಲನೆ. ಕಾಂಪೀಟ್ ಮಾಡಬೇಕಾಗಿಲ್ಲ, ನಾವು ವ್ಯವಸ್ಥೆ ಮಾಡ್ತೇವೆ, ಮಾಡಬಹುದಾದರೆ ಮಾಡು. ಇಲ್ಲಿ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಹೇಳುವ ಅಥವಾ ಸರ್ವೈವಲ್ ಆಫ್ ದ ಬೆಸ್ಟ್ ಅಂತ ಹೇಳುವ ಥಿಯರಿಯನ್ನು ಮಾತ್ರ ಅನ್ವಯ ಮಾಡಲಾಗುತ್ತೆ. ಆದ್ದರಿಂದ ನಿರುದ್ಯೋಗ ಹೆಚ್ಚಾಗುತ್ತಾ? ಆಗ್ಬೋದು. ಮತ್ತು ಶಿಕ್ಷಣಕ್ಕೂ ಉದ್ಯೋಗಕ್ಕೂ ನೇರ ಸಂಬಂಧವನ್ನು ಕಲ್ಪಿಸುವುದನ್ನು ಇತ್ತೀಚೆಗಿನ ಕಳೆದ 30 ವರ್ಷಗಳಲ್ಲಿ ನಾವು ಕೈ ಬಿಟ್ಟಿದ್ದೇವೆ. ಸರಿ, ಹಾಗಾದರೆ ಈಗ ಆನರರಿ ಡಿಗ್ರಿ ಬಗ್ಗೆ ನಿಮ್ಮ ಅಭಿಪ್ರಾಯ? ರಿಸರ್ಚ್ ಮತ್ತು ಇಂಟರ್ನ್ಶಿಪ್ ಬೇಸ್ಡ್ ಡಿಗ್ರಿ 4ನೇ ವರ್ಷದ, ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ? ಈಗ ಒಂದು ಹೊಸ ಮಾದರಿಯಾಗಿ ಈ ಇಡೀ ಹೊಸ ಶಿಕ್ಷಣ ನನ್ನ ನಿಜವಾದ ಅಭಿಪ್ರಾಯ ಏನು ಅಂದರೆ, ಶಿಕ್ಷಣ ನೀತಿ ಅಂತ ಹೇಳೋದು 10-20 ವರ್ಷಗಳಲ್ಲಿ ಬರುವ ವಿಷಯ ಅಲ್ಲ. ಅದು ಆ ನೀತಿಯ ನಿರಂತರ ಪರಿಷ್ಕರಣೆ ಬೇಕಾದ ಅಗತ್ಯ ಇದೆ. ಯಾವ ದೇಶ ನಮ್ಮ ಮನೆಯ ಕಸವನ್ನು ನಾವು 3 ವರ್ಷಗಳಿಗೊಮ್ಮೆ ಹೊರಗೆ ಹಾಕೋದಿಲ್ಲ, ಪ್ರತಿದಿನವೂ ಅದನ್ನು ಸ್ವಚ್ಛ ಮಾಡ್ತಾ ಇರ್ತೇವೆ. ಶಿಕ್ಷಣ ವ್ಯವಸ್ಥೆಯಲ್ಲಿ ಕೂಡ ಅದು ಯಾವುದೇ ವ್ಯವಸ್ಥೆ ಒಂದಷ್ಟು ವರ್ಷಗಳ ಕಾಲ ಫಂಕ್ಷನ್ ಆದಾಗ ರೆಸಿಡ್ಯೂಸ್ ಕಲೆಕ್ಟ್ ಆಗ್ತದೆ, ಅದು ಜಡತ್ವ ಹೋಗ್ತದೆ. ಹಾಗಾಗಿ ಅದರ ರಿನೋವೇಷನ್ ಅಗತ್ಯ ಇದೆ.
ಈ 30 ವರ್ಷಗಳ ನಂತರ ಬಂದಿರುವುದರಿಂದ ಆದರೂ ಕೂಡ ನೀವು ಈಗ ಬೇರೆ ಬೇರೆ ಮಾಡೆಲ್ಗಳನ್ನು ಅವರು ಸಮಿತಿ ಸಜೆಸ್ಟ್ ಮಾಡಿದೆ. ಅವುಗಳೆಲ್ಲ ಬಹಳ ಪ್ರಸ್ತುತವೇ, ಅದರ ಬಗ್ಗೆ ಯಾವುದೇ ತರ್ಕ ಇಲ್ಲ. ಆದರೆ ಈಗ ಇದು ಅನುಷ್ಠಾನಗೊಂಡು 2-3 ವರ್ಷಗಳ ನಂತರ ಇದು ಹೇಗೆ ಕೆಲಸ ಮಾಡ್ಬೋದು ಅಂತ ಹೇಳೋದನ್ನು ನಾವು ಹೇಳ್ಬೋದೇ ಹೊರತು ಈಗಲೇ ಏನನ್ನು ಊಹಿಸಿ ಹೇಳೋದು ಕಷ್ಟ. ಆದರೆ ಈಗ ನಮಗಿರುವ ಅನುಭವದ ಪ್ರಕಾರ 4ನೇ ವರ್ಷದ ಹೊನರರಿ ಡಿಗ್ರಿ ಮುಗಿಸಿದ ಒಬ್ಬ ವಿದ್ಯಾರ್ಥಿ ನೇರವಾಗಿ PhDಗೆ ಜಾಯ್ನ್ ಆಗ್ಬೋದು. ಯಾಕೆ ಎನ್ನುವ ಪ್ರಶ್ನೆಗೆ ನಮ್ಮಲ್ಲಿ ತುಂಬ ಉತ್ತರ ಇಲ್ಲ. ಅಥವಾ 4 ವರ್ಷದ ಪದವಿ ಮುಗಿಸಿ ಹೊನರರಿ ಮುಗಿಸಿದ ಮೇಲೆ ಒಬ್ಬ 1 ವರ್ಷದ ಸ್ನಾತಕೋತ್ತರ ಪದವಿ ಮುಗಿಸ್ಬೋದು. ಸರಿ, 2 ವರ್ಷದ ಸ್ನಾತಕೋತ್ತರ ಪದವಿಗೂ ಈ 1 ವರ್ಷದಲ್ಲಿ ಮಾಡುವುದಕ್ಕೂ ಏನು ವ್ಯತ್ಯಾಸ ಎನ್ನುವುದನ್ನು ಈಗ ನಮಗೆ ಯಾವ ರೂಪದಲ್ಲಿಯೂ ಇವ್ಯಾಲ್ಯೂಯೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಅದರಲ್ಲಿ ಯಾವುದೇ ಆ ರೀತಿ ಇವ್ಯಾಲ್ಯೂಯೇಷನ್ ಇಂಡಿಕೇಟರ್ಸ್ ಇಲ್ಲ. ಇದು ಬೇರೆ ಬೇರೆ ರೀತಿಯ ಫಾರ್ಮುಲಾಗಳನ್ನು, ಬೇರೆ ಬೇರೆ ಸ್ಟ್ರಕ್ಚರ್ಗಳನ್ನು ಪ್ರಪೋಸ್ ಮಾಡಿದ್ದಾರೆ. ಅದೊಂದು 2 ವರ್ಷ 3 ವರ್ಷಗಳ ಕಾಲ ಕೆಲಸ ಆದ ಮೇಲೆ ಅದನ್ನು ರಿವೈಸ್ ಮಾಡುವ, ಅದನ್ನು ಬದಲಾವಣೆ ಮಾಡುವ ಅಗತ್ಯ ಬರ್ಬೋದು. ಅದು ಬರಬೇಕು, ಹಾಗೆ ಆಗಬೇಕು. ಆ ರೀತಿ ಆ ಪ್ರಯೋಗವಾಗಿ ಇದು ಬಹಳ ಸ್ವಾಗತಾರ್ಹಂಥ ವಿಷಯ. ಮತ್ತು ಅದರಿಂದ ಏನು ಪರಿಣಾಮಗಳು ಬರ್ಬೋದು, ಅದು ಯಶಸ್ಸಾಗುತ್ತಾ ಎನ್ನುವುದು ಅದು ಅನುಷ್ಠಾನ ಆದ ಮೇಲೆ ಮಾತ್ರ ನಮಗೆ ಗೊತ್ತಾಗುವಂಥ ವಿಷಯ. ಪದವಿ ಶಿಕ್ಷಣದಲ್ಲಿ ಕನ್ನಡ ಕಡ್ಡಾಯ ಮಾಡಿರುವಂಥದ್ದು ಅಥವಾ ತಾಂತ್ರಿಕ ಶಿಕ್ಷಣದಲ್ಲಿ ಕನ್ನಡ ಶಿಕ್ಷಣ, ಆದರೆ ಹೈಕೋರ್ಟ್ ಹೇಳ್ತಿದೆ ಅದನ್ನು ಮರುಪರಿಶೀಲಿಸಬೇಕು ಅಂತ ಹೇಳಿ. ಆದರೆ ಇದು ಹೇಗೆ ಸಾಧ್ಯ ಆಗ್ಬೋದು? ಅಂದರೆ ಕನ್ನಡ ಕಡ್ಡಾಯ ಮಾಡಿದರೆ ಅಂತರ್ರಾಜ್ಯ ಹೊರಗಿನ ರಾಜ್ಯದ ವಿದ್ಯಾರ್ಥಿಗಳ ಸಂಖ್ಯೆ ಕಮ್ಮಿ ಆಗ್ಬೋದಾ? ಇಲ್ಲಿ ಈಗ ಮುಕ್ತತೆ ಎನ್ನುವಂಥದ್ದು ಏನಿದೆ, ಓಪನ್ನೆಸ್ ಅಂತ, ನಾವು ಇವತ್ತು ಇಡೀ ಜಾಗತಿಕವಾಗಿ ಮುಕ್ತಗೊಂಡಿರುವಂಥ ಸಮಾಜ, ಇಡೀ ದೇಶ ಜಾಗತಿಕವಾಗಿ ಓಪನ್ ಆಗಿದೆ. ನಮ್ಮ ದೇಶದ ಸಾವಿರಾರು ವಿದ್ಯಾರ್ಥಿಗಳು ಪ್ರಪಂಚದ ಬೇರೆ ಬೇರೆ ದೇಶಗಳಿಗೆ ಹೋಗಿ ವಿದ್ಯಾಭ್ಯಾಸ ಪಡೀತಾ ಇದ್ದಾರೆ. ಹಾಗೆ ಬೇರೆ ಬೇರೆ ದೇಶಗಳಿಂದ ನಮ್ಮ ಸಂಸ್ಥೆಗಳಿಗೆ, ನಮ್ಮ ವಿಶ್ವವಿದ್ಯಾನಿಲಯಗಳಿಗೆ ವಿದ್ಯಾರ್ಥಿಗಳು ಬರಬೇಕು. ಆಗ ಮಾತ್ರ ಒಂದು ನಾವೇನು ನಮ್ಮ ವಿದ್ಯಾರ್ಥಿಗಳು ಜಾಗತಿಕವಾಗಿ ರೆಲೆವೆಂಟ್ ಆಗಬೇಕು, ಗ್ಲೋಬಲ್ ಕಾಂಪಿಟೆನ್ಸೀಸ್ ನಾವೇನು ಹೇಳ್ತೇವೆ ಅದು ಬರಬೇಕು ಅಂದರೆ ಆ ರೀತಿಯ ಕೊಡುಕೊಳ್ಳುವಿಕೆಗಳಾಗಬೇಕು. ಈ ರೀತಿ ಯಾವುದೇ ವಿಷಯಗಳನ್ನು ನಾವು ಕಡ್ಡಾಯಗೊಳಿಸಿದಾಗ ಈ ರೀತಿಯ ಕೊಡುಕೊಳ್ಳುವಿಕೆಗಳಿಗೆ ಅದು ಸ್ವಾಭಾವಿಕವಾಗಿಯೇ ತೊಂದರೆ ಮಾಡ್ತದೆ, ಅಡ್ಡಿ ಮಾಡ್ತದೆ. ನಮ್ಮ ಉದ್ದೇಶವನ್ನು ಇಟ್ಟುಕೊಂಡು ಈ ರೀತಿಯ ನಮ್ಮ ಭಾಷೆಗಳ ಬಗೆಗಿನ ಕನ್ನಡ ಖಂಡಿತವಾಗಿ ಬಹಳ ಸುಂದರವಾದ, ಬಹಳ ಅದ್ಭುತವಾದ ಭಾಷೆ. ಆದರೆ ಒಬ್ಬ ಕನ್ನಡವನ್ನೇ ಆಯ್ಕೆ ಮಾಡಿಕೊಂಡು ಓದುವ ವಿದ್ಯಾರ್ಥಿಗೆ ಇಲ್ಲಿ ಸಂಪೂರ್ಣವಾದ ಅವಕಾಶ ಬೇಕು. ಆದರೆ ನಾನೊಂದು ನೀವು ವಿದ್ಯಾರ್ಥಿ ಕೂಡ ಆಗಿರುವುದರಿಂದ ಬಹಳ ವಿಷಾದಕರವಾದ ಒಂದು ಪರಿಸ್ಥಿತಿ ನಿಮ್ಮ ಮುಂದೆ ಇಡ್ತೇನೆ. ಕನ್ನಡ ಮಾಧ್ಯಮದಲ್ಲೋ ಇಂಗ್ಲೀಷ್ ಮಾಧ್ಯಮದಲ್ಲೋ ಓದಿ ದ್ವಿತೀಯ PUCಯನ್ನು ಮುಗಿಸಿಕೊಂಡು ಪದವಿಗಳಿಗೆ ಸಾಮಾನ್ಯ ಪದವಿಗೆ ಸೇರ್ತಾ ಇರುವ ವಿದ್ಯಾರ್ಥಿಗಳ ಪೈಕಿ ಕನ್ನಡದ ಕೌಶಲ್ಯ, ಬರವಣಿಗೆ ಕೌಶಲ್ಯ ಇರ್ಬೋದು, ಮಾತಿನ ಕೌಶಲ್ಯ ಇರ್ಬೋದು, ಅಥವಾ ಅರ್ಥ ಮಾಡಿಕೊಳ್ಳುವ ಕೌಶಲ್ಯಗಳಿರ್ಬೋದು, ಭಾಷೆಯನ್ನು ಬಳಸುವ ಕೌಶಲ್ಯಗಳಿರ್ಬೋದು, ಬಹಳ ಕಡಿಮೆ ಇದೆ. ಈಗ ಇದಕ್ಕೆ ನಾನು ಯಾರನ್ನು ಜವಾಬ್ದಾರಿ ಮಾಡ್ತಾ ಇಲ್ಲ. ಹಾಗಾಗಿ ಇಲ್ಲಿ ಕನ್ನಡವನ್ನು ಕಡ್ಡಾಯಗೊಳಿಸುವುದು ಸ್ವಾಭಾವಿಕವಾಗಿಯೇ ಸರಿಯಲ್ಲ. ಯಾಕಂದರೆ ಅದು ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಇರ್ಬೋದು ಅಥವಾ ನಮ್ಮ ಇಡೀ ಶಿಕ್ಷಣದ ಅಗತ್ಯ ಇರ್ಬೋದು, ಅದರ ಪ್ರಿನ್ಸಿಪಲಿಗೆ, ಅದರ ತತ್ವಕ್ಕೆ ಅದು ಸಪೋರ್ಟ್ ಮಾಡೋದಿಲ್ಲ. ಈ ಶಿಕ್ಷಣ ನೀತಿಯಲ್ಲಿ ಮತ್ತೊಂದು ಪ್ರಮುಖ ವಿಷಯ ಮಾತೃಭಾಷಾ ಶಿಕ್ಷಣ. ಅದಕ್ಕೆ ಪೂರಕವಾದ ಅಧ್ಯಾಪಕರು ಅಥವಾ ಪ್ರತಿ ಭಾಷೆಯಲ್ಲಿ ಅಧ್ಯಾಪಕರು ಸಿಗ್ತಾರಾ? ಅಥವಾ ಮಾತೃಭಾಷಾ ಶಿಕ್ಷಣ ಯಾವ ರೀತಿಯ ಬದಲಾವಣೆ ತರ್ಬೋದು? ಮತ್ತು ಪುನಃ ಈ ಮಾತೃಭಾಷಾ ಶಿಕ್ಷಣ ಎನ್ನುವುದಕ್ಕೆ ಕೂಡ ಈ ಇಡೀ ಜಗತ್ತಿನಲ್ಲಿ ಅದನ್ನು ಅನುಷ್ಠಾನ ಮಾಡೋದಕ್ಕಿರುವ ಮೂಲಭೂತ ರೀಸನ್ ಏನು ಅಂತ ಹೇಳಿದರೆ ಮತ್ತೆ ಅದು ಮನಃಶಾಸ್ತ್ರದ ಅಧ್ಯಯನಗಳು. ಕಲಿಕೆ ಎನ್ನುವಂತಹದ್ದು ನಮ್ಮ ಮಾನಸಿಕ ಮಂಡಲದಲ್ಲಿ ಆಗುವ ಬದಲಾವಣೆಗಳನ್ನು ಹೇಗೆ ಉಂಟು ಮಾಡ್ತೇವೆ ಅಂತೇಳಿ, ಅದು ನಾವು ಕಲಿತಾ ನಾವು ಯಾವ ಭಾಷೆಯ ಮೂಲಕ ನಮ್ಮ ಸಂವಹನವನ್ನು ಕಲಿತಾ ಬಂದಿದ್ದೇವೆ, ಆ ಭಾಷೆಗಳ ವಿಸ್ತಾರವನ್ನು ಜಾಸ್ತಿ ಮಾಡ್ತಾ ಹೋಗುವುದರ ಮೂಲಕ ಮಾತ್ರ ಅದನ್ನು ಸಾಧಿಸಲಿಕ್ಕಾಗ್ತದೆ. ಅದು ಹೆಚ್ಚು ಇಫೆಕ್ಟಿವ್ ಆಗ್ತದೆ, ಪರಿಣಾಮಕಾರಿ ಆಗ್ತದೆ. ಎಲ್ಲಿ ಮುಖ್ಯವಾಗಿ ಒಂದು ವಿಷಯವನ್ನು ಸ್ವತಂತ್ರವಾಗಿ ಯೋಚನೆ ಮಾಡುವುದಕ್ಕೆ, ಒಂದು ವಿಷಯದಲ್ಲಿ ಸ್ವತಂತ್ರವಾದಂತಹ ಸಂಶೋಧನೆಗಳನ್ನು ಮಾಡುವುದಕ್ಕೆ, ವಿಷಯವನ್ನು ಬಹಳ ಸ್ಪಷ್ಟವಾಗಿ ಗುರುತಿಸಿ ಅದನ್ನು ಅರಗಿಸಿಕೊಳ್ಳುವುದಕ್ಕೆ ಖಂಡಿತವಾಗಿಯೂ ಮಾತೃಭಾಷೆಯಲ್ಲಿ ಕಲಿಯುವುದು ಉತ್ತಮ. ಈಗ ಬಹುಶಃ ಜಗತ್ತಿನ ತುಂಬ ದೇಶಗಳಲ್ಲಿ ಈ ಪ್ರಯೋಗ ಇದೆ. ರಷ್ಯಾದಂತಹ ಅಥವಾ ಜರ್ಮನಿಯಂತಹ ರಾಷ್ಟ್ರಗಳಿಗೆ ನೀವು ಹೋದರೆ ಅಲ್ಲಿ ಶಿಕ್ಷಣ ಆಂಗ್ಲ ಭಾಷೆಯಲ್ಲಿ ಇಲ್ಲ, ಅವರ ಮಾತೃಭಾಷೆಯಲ್ಲಿ ಇದೆ. ಆದರೆ ಭಾರತದಂತಹ ದೇಶದಲ್ಲಿ ಯಾವುದು ಮಾತೃಭಾಷೆ ಅಂತ ಹೇಳುವ ಪ್ರಶ್ನೆ ಇದೆ. ಈಗ ಭಾರತದಂಥ ದೇಶದಲ್ಲಿ ಮಾತೃಭಾಷೆ ಅಂತ ನಮಗೆ ಮಾತಾಡಲಿಕ್ಕಾಗೋದಿಲ್ಲ. ಯಾವ ಪರಿಸರದ ಭಾಷೆ ಇದೆ ಆ ಭಾಷೆಗಳಲ್ಲಿ ಮಾಡ್ಬೋದು. ಆದರೆ ಗ್ಲೋಬಲ್ ಕಾಂಪಿಟೆನ್ಸಿಗೆ ಬಂದಾಗ
ಒಂದು ಮಗುವನ್ನು ನಾವು ಜಾಗತಿಕವಾಗಿ ತಯಾರು ಮಾಡಬೇಕು ಅಂತ ಹೇಳುವಾಗ ಖಂಡಿತವಾಗಿ ಇದೊಂದು ಲಿಮಿಟೇಷನ್ ಆಗ್ತದೆ. ಇನ್ನೊಂದು, ಭಾರತದಂತಹ ದೇಶದಲ್ಲಿ ಮತ್ತೆ ಈ ಭಾಷೆ ಎನ್ನುವಂತಹದ್ದು ಕೊಂಡುಕೊಳ್ಳುವಿಕೆಯ ಸಾಮರ್ಥ್ಯದ ಆಧಾರದ ಮೇಲೆ ತೀರ್ಮಾನ ಆಗುವ ವಿಷಯ. ಸ್ಥಿತಿವಂತರು, ಹಣವಂತರು ಆಂಗ್ಲ ಮಾಧ್ಯಮ ಭಾಷೆಯ ಕಾಲೇಜುಗಳಿಗೇ ಅಥವಾ ಶಿಕ್ಷಣ ಸಂಸ್ಥೆಗಳಿಗೆ ವಿದ್ಯಾರ್ಥಿಗಳನ್ನು ಸೇರಿಸ್ತಾರೆ. ಅದು ಯಾವುದೇ ದೇಶದಲ್ಲಿ ಇರ್ಬೋದು, ಇಲ್ಲಿ ಯಾವುದೇ ಪ್ರದೇಶದವರು ಇರ್ಬೋದು. ಆ ಸಾಧ್ಯತೆಗಳಿಲ್ಲದವರನ್ನು ನಾವು ಸ್ವಾಭಾವಿಕವಾಗಿ ಕನ್ನಡ ಮಾಧ್ಯಮಗಳಿಗೆ ಅಥವಾ ಮಲಯಾಳ ಮಾಧ್ಯಮಕ್ಕೆ ಅಥವಾ ತಮಿಳು ಮಾಧ್ಯಮದ ಶಾಲೆಗಳಿಗೆ ಸೇರಿಸಬೇಕಾಗ್ತದೆ. ಇವಾಗ ಈ ಎಲ್ಲ ಗೊಂದಲಗಳಿರುವ ಸಮಯದಲ್ಲಿ ನೀವು ಮಾತೃಭಾಷೆಯಲ್ಲಿಯೇ ಶಿಕ್ಷಣ ಕೊಡ್ತೇವೆ ಅಂತ ಹೇಳುವ ಏನು ಪಾಲಿಸಿ ಇದೆ, ಅದು ಅಥವಾ ಪರಿಸರದ ಭಾಷೆಯಲ್ಲಿ ಶಿಕ್ಷಣ ಒಂದಷ್ಟು ವರ್ಷಗಳ ಕಾಲ ಕೊಡ್ತೇವೆ ಅಂತ ಹೇಳುವ ಪಾಲಿಸಿ ಇದೆ. ಮೂಲಭೂತವಾದ ಸಂಗತಿಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಅಥವಾ ಬಹಳ ಪ್ರಾಥಮಿಕ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಅದನ್ನು ಬಳಸಿ, ಅದರ ಜೊತೆಗೆ ಅದರ ಎಕ್ಸ್ಪ್ರೆಷನನ್ನು ಆಂಗ್ಲ ಭಾಷೆಯಲ್ಲಿ ಕೂಡ ಮಾಡ್ತಾ ಹೋಗುವುದಕ್ಕೆ ನೀವು ತಯಾರಿ ಮಾಡಿದರೆ ಬಹುಶಃ ಇದು ಯಶಸ್ವಿ ಆಗ್ಬೋದು. ಇಲ್ಲದಿದ್ದರೆ ಇದು ಮತ್ತೆ ಬಹಳ ದೊಡ್ಡ ತೊಡಕೆ ಆಗ್ತದೆ. ಈಗ ಜರ್ಮನಿ ಅಂತ ದೇಶದಲ್ಲಿ ಮಾತೃಭಾಷೆ ಜೊತೆ ಇಂಗ್ಲೀಷ್ ಪ್ರೊಫಿಷಿಯನ್ಸಿ ಇದೆ ಅವರಲ್ಲಿ. ಹಾಗೆ ನಮ್ಮಲ್ಲಿ ಈಗ ಇಂಗ್ಲೀಷ್ ಪ್ರೊಫಿಷಿಯನ್ಸಿ ಬೆಳೆಸಿ ಗ್ಲೋಬಲ್ ಕಾಂಪಿಟೆನ್ಸಿಯನ್ನು ಹೇಗೆ ಜಾಸ್ತಿ ಮಾಡ್ಬೋದು? ನಾನು ಅದನ್ನೇ ಹೇಳಿದ್ದು, ಮಾತೃಭಾಷೆಯಲ್ಲಿ ನೀವು ಕಲಿಸುವುದನ್ನು ಆಂಗ್ಲ ಭಾಷೆಯಲ್ಲಿ ಕೂಡ ಎಕ್ಸ್ಪ್ರೆಸ್ ಮಾಡಿಕೊಂಡು ಅದನ್ನು ಅರ್ಥ ಮಾಡಿಕೊಳ್ಳುವ ಎರಡು ವಿಷಯಗಳನ್ನು ನೀವು ಮಾಡ್ತಾ ಬರುವುದಿದ್ದರೆ ಈ ಮಾಡೆಲ್ ವರ್ಕ್ ಆಗ್ಬೋದು. ನಮ್ಮ ಸರ್ಕಾರ ಅಥವಾ ನಮ್ಮ ಇಡೀ ಸಮಾಜ ಸರ್ಕಾರಿ ಶಾಲೆಗಳಲ್ಲಿ ಈವಾಗ ಆಂಗ್ಲ ಮಾಧ್ಯಮ ವಿಭಾಗಗಳನ್ನು ತೆರೀತಾ ಇದೆ. ಬಹುಶಃ ಇದು ನಾನು ಸುಮ್ಮನೆ ಹೇಳೋದು, ಅದು ಆಗುವಂಥದ್ದಲ್ಲ. ಒಂದು 50 ವರ್ಷಗಳ ಹಿಂದೆಯೇ ಈ ಪ್ರಯೋಗಗಳನ್ನು ಮಾಡ್ತಿದ್ದರೆ ನಾವು ಇವತ್ತು ಈಗ ಇರುವುದಕ್ಕಿಂತ ತುಂಬ ಮುಂದಿರ್ತಿದ್ದೆವು. ಆದರೆ ಈ ಪ್ರಯೋಗಗಳನ್ನು ಮಾಡೋದಕ್ಕೆ ನಾನು ಯಾರನ್ನು ದೂಷಿಸ್ತಾ ಇಲ್ಲ. ನಮಗೆ ನಮ್ಮದೇ ಆದ ಕೊರತೆಗಳಿದೆ, ನಮ್ಮ ಸಂಪನ್ಮೂಲಗಳ ಸಮಸ್ಯೆಗಳಿದೆ, ನಮ್ಮದೇ ಆದ ಲಿಮಿಟೇಷನ್ಸ್ಗಳಿದೆ. ಹಾಗಾಗಿ ಅದನ್ನು ಯಾರೋ ಅದು ಜವಾಬ್ದಾರಿ ಅಂತಲ್ಲ, ಆದರೆ ಒಂದು ಐಡಿಯಲ್ಸ್ ಒಂದು ಉದಾಹರಣೆಯಾಗಿ ಅದನ್ನು ಮಾಡಬೇಕಿತ್ತು. ಈಗಲೂ ನಾವು ಇದನ್ನು ಎಷ್ಟು ಬೇಗ ಮಾಡಲಿಕ್ಕೆ ಸಾಧ್ಯ ಆಗ್ತೋ ಅಷ್ಟು ಬೇಗ ಮಾಡಿದರೆ ನಾವು ಬಹುಶಃ ನಾವೇನು ಗ್ಲೋಬಲ್ ಕಾಂಪಿಟೆನ್ಸಿ ಅಂತ ಹೇಳ್ತೇವೆ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಮಕ್ಕಳು ಕೂಡ, ನಮ್ಮ ವಿದ್ಯಾರ್ಥಿಗಳು ಕೂಡ ಸಾಧನೆಗಳನ್ನು ಮಾಡುವ ಹಾಗೆ ಆಗಬೇಕು ಅಂತೇನು ಹೇಳ್ತೇವೆ, ಅಲ್ಲಿಗೆ ಬರುವ ಸಾಧ್ಯತೆ ಇದೆ. ಈಗ ಆಳ್ವಾಸ್ನಂಥ ಒಂದು ಮಲ್ಟಿ ಡಿಸಿಪ್ಲಿನರಿ ಕಾಲೇಜಸ್ಸಿಗೆ ಈ NEP 2020 ಹೇಗೆ ಎಫೆಕ್ಟ್ ಆಗ್ತದೆ? ತುಂಬ ಪ್ರಯೋಜನವೇ ಆಗ್ಬೋದು. ಯಾಕೆಂದರೆ ವಿದ್ಯಾರ್ಥಿಗಳ ಆಯ್ಕೆ ತುಂಬ ವಿಸ್ತಾರ ಇದೆ. ತುಂಬ ವಿಷಯಗಳು ಆಯ್ಕೆಗೆ ಸಿಗುವುದರಿಂದ ವಿದ್ಯಾರ್ಥಿಗಳ ಅದನ್ನು ಕೊಟ್ಟಾಗ ಅವರು ತುಂಬ ವಿಷಯಗಳನ್ನು ಆಯ್ಕೆ ಮಾಡಿಕೊಳ್ಬೋದು. ಕೆಲವು ವಿದ್ಯಾರ್ಥಿಗಳು ಉದಾಹರಣೆಗೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸನ್ನೇ ನೀವು ಬಹಳ ಕಂಪಲ್ಸರಿ ಆಗಿ ತೆಗೆದುಕೊಳ್ಬೋದು ಅಂತ ಹೇಳುವ ವಿದ್ಯಾರ್ಥಿ ಫಿಸಿಕ್ಸ್, ಕೆಮಿಸ್ಟ್ರಿ, ಸೈಕಾಲಜಿಯನ್ನು ಅಥವಾ ಫಿಸಿಕ್ಸ್, ಕೆಮಿಸ್ಟ್ರಿ, ಹಿಸ್ಟ್ರಿಯನ್ನು ತೆಗೆದುಕೊಳ್ಳುವ ಸಾಧ್ಯತೆಗಳಿದೆ. ಇದು ಅನುಷ್ಠಾನಗೊಂಡು 2 ವರ್ಷಗಳ ನಂತರವೇ ಇದರ ಪರಿಣಾಮಗಳನ್ನು ಹೇಳಬಹುದೇ ಹೊರತು ಈಗ ಇದನ್ನು ಖಂಡಿತವಾಗಿ ಯಾವುದೇ ರೂಪದಲ್ಲಿ ಹೇಳುವ ಸಾಧ್ಯತೆ ಇಲ್ಲ. ಯಾಕೆಂದರೆ ಈ ರೀತಿ ಕಲಿಕೆಯ ಸಬ್ಜೆಕ್ಟ್ಸ್ಗಳ ಕೋರಿಲೇಷನ್ ಅಂತಿದೆ. ಯಾವೆಲ್ಲ ವಿಷಯಗಳು ಒಟ್ಟಿಗೆ ಸಾಗಬಲ್ಲವು ಅಂತ ಹೇಳೋದಕ್ಕೆ ಒಂದು ಪ್ರಿನ್ಸಿಪಲ್ ಇದೆ. ಈಗ ಸ್ಟ್ಯಾಟಿಸ್ಟಿಕ್ಸನ್ನು, ಎಕನಾಮಿಕ್ಸನ್ನು ಒಟ್ಟಿಗೆ ಕಲಿಬೋದೇ? ವಾಟ್ ಈಸ್ ದ ಕೋರಿಲೇಷನ್, ದ ಮ್ಯಾಕ್ಸಿಮಮ್ ಕೋರಿಲೇಷನ್ ಬಿಟ್ವೀನ್ ಎಕನಾಮಿಕ್ಸ್ ಮತ್ತು ಸ್ಟ್ಯಾಟಿಸ್ಟಿಕ್ಸ್ ನಡುವೆ ಕೋರಿಲೇಷನ್ ಜಾಸ್ತಿಯಾ ಅಥವಾ ಫಿಸಿಕ್ಸ್ ಮತ್ತು ಸ್ಟ್ಯಾಟಿಸ್ಟಿಕ್ಸ್ ನಡುವಿನ ಕೋರಿಲೇಷನ್ ಜಾಸ್ತಿಯಾ ಕಲಿಕೆಯಲ್ಲಿ? ಈ ಎಲ್ಲ ಅದಕ್ಕೆ ಅದರ ವೈಜ್ಞಾನಿಕ ವಿಷಯಗಳು ಕೂಡ ಇದೆ ಅದನ್ನು ತೀರ್ಮಾನ ಮಾಡೋದಕ್ಕೆ. ನಾವೀಗ ಅದು ವಿದ್ಯಾರ್ಥಿಗಳ ಆಯ್ಕೆಯ ಮೇಲೆ ಬಿಟ್ಟಿದ್ದೇವೆ. ಬರೀ ಆಯ್ಕೆ ಎನ್ನುವಂತಹದ್ದು ತುಂಬ ಸಲ ಬಹಳ ಯೋಚನೆ ಮಾಡಿದ ವಿಷಯ ಇದ್ದರೂ ಕೂಡ ಅದನ್ನು ಸಾಧನೆಗೆ ಬರುವಾಗ ಅದು ಅವರ ಎಬಿಲಿಟಿಯ ಮೇಲೆ ಕೂಡ ನಿಂತಿರ್ತದೆ, ಸಾಧ್ಯತೆಯ ಮೇಲೆ ಕೂಡ ನಿಂತಿರ್ತದೆ. ಮನುಷ್ಯನ ಪ್ರತಿ ವಿದ್ಯಾರ್ಥಿ, ನಾನು ಹೇಗೆ ಶುರುವಿಗೆ ನೀವು ಹೇಳಿದೆ, ಪ್ರತಿ ವಿದ್ಯಾರ್ಥಿ ಒಂದು ವಿಭಿನ್ನವಾದಂಥ ಮನುಷ್ಯ. ಹಾಗಾಗಿ ಅವರ ಒಂದು ಜನರಲ್ ಫ್ಯಾಕಲ್ಟೀಸ್ ಇದೆ. ಉದಾಹರಣೆಗೆ ಒಬ್ಬ ಭಾಷಾ ಸಾಮರ್ಥ್ಯಗಳನ್ನು ಹೆಚ್ಚಿರುವ ವಿದ್ಯಾರ್ಥಿ ನಾವು ಸಾಮಾನ್ಯವಾಗಿ ಗಮನಿಸುವ ಹಾಗೆ ಲೆಕ್ಕದ ವಿಷಯಗಳಲ್ಲಿ ಅಷ್ಟು ಪ್ರಬಲವಾಗಿ ಇರಬಾರ್ದು ಅಂತಲ್ಲ, ಇರಲಾರ. ಒಬ್ಬ ಕಲೆಗಳಲ್ಲಿ ಹೆಚ್ಚು ಸಾಮರ್ಥ್ಯ ಇರುವಂತಹ ವಿದ್ಯಾರ್ಥಿ ಬಹಳ ವಿಜ್ಞಾನದ ವಿಷಯಗಳಲ್ಲಿ ಇರಲಾರ. ಆದರೆ ಅಪರೂಪಕ್ಕೆ ಒಂದಷ್ಟು ಜನ ಇರಬಹುದು. ಹಾಗಾಗಿ ಈ ಫ್ಯಾಕಲ್ಟಿಗಳ ನಡುವಿನ ಕೋಆರ್ಡಿನೇಷನ್ ಏನಿದೆ ಅದು ಬರಲಿ ನಮ್ಮ ಆಯ್ಕೆಯಿಂದ ಬರುವಂಥದ್ದಲ್ಲ, ಅದು ಅವನಿಗೆ ಪಾಸಿಬಲ್ ಆಗಬೇಕು, ಸಾಧ್ಯತೆ ಆಗಬೇಕು. ಹಾಗಾಗಿ ಇದು ಈ ಆಳ್ವಾಸ್ ಅಂತಹ ಕಾಲೇಜಿನಲ್ಲಿ
ಹೊಸ ವ್ಯವಸ್ಥೆ ಇವಾಲ್ವ್ ಆಗ್ಬೋದು. ಈ ವ್ಯವಸ್ಥೆಯನ್ನು ಅನುಷ್ಠಾನ ಮಾಡಿದ ಮೇಲೆ ಒಂದು 2-3 ವರ್ಷಗಳ ನಂತರ ನಮ್ಮ ಅನುಭವಗಳ ಮೇಲೆ ಹೊಸ ಕಾಂಬಿನೇಷನ್ಸ್ಗಳು, ಹೊಸ ರೀತಿಯ ಸಾಧ್ಯತೆಗಳನ್ನು ಆವಿಷ್ಕಾರ ಮಾಡುವ, ಅದನ್ನು ಮುಂದುವರಿಸುವ ಎಲ್ಲ ಸಾಧ್ಯತೆ ಇದೆ. ನಾವೀಗ ಹೊರಗಡೆ ನೋಡುವಾಗ ಅಂದರೆ ಹೆಚ್ಚಾಗಿ ಸರ್ಕಾರಿ ಶಾಲೆಗಳು ಮಲ್ಟಿ ಡಿಸಿಪ್ಲಿನರಿ ಇಲ್ಲ. ಹಾಗಾಗಿ ಹೆಚ್ಚಾಗಿ ವಿದ್ಯಾರ್ಥಿಗಳು ತಮಗೆ ಬೇಕಾದ ಚಾಯ್ಸ್ ಮಾಡಬೇಕಾದ್ರೆ ಖಾಸಗಿ ಕಾಲೇಜುಗಳಿಗೆ ಬರಬೇಕಾಗ್ತದೆ. ಈ ಖಾಸಗಿ ಕಾಲೇಜು ಅಂದರೆ ಅಲ್ಲಿಗ ಫೀಸ್ ಸ್ಟ್ರಕ್ಚರ್ ಬರುತ್ತೆ, ಅದೀಗ ಫಂಡಿಂಗ್ ವಿಷಯ ಬರುತ್ತೆ. ಇದಕ್ಕೆಲ್ಲ ಏನು ಪರಿಹಾರ ಸರ್ಕಾರದಿಂದ ಏನಾದರೂ? ಈಗ ಹೇಳಿರುವ ಪಾಲಿಸಿಯಲ್ಲಿ ಇದಕ್ಕೇನು ಸ್ಪಷ್ಟವಾದ ನಿರ್ದೇಶನಗಳನ್ನು ಕೊಟ್ಟಿಲ್ಲ. ಆದರೆ ಸರ್ಕಾರ ಮನಸ್ಸು ಮಾಡಿದರೆ ಇದನ್ನು ಸಾಧಿಸ್ಬೋದು, ಅದೇನು ದೊಡ್ಡ ಕಷ್ಟ ಅಲ್ಲ. ಈಗ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಗಳನ್ನು ಕೊಡ್ಬೋದು, ಈಗ ಪ್ರೈವೇಟ್ ಕಾಲೇಜುಗಳಿಗೆ ಬರುವ ವಿದ್ಯಾರ್ಥಿಗಳ ಬರುವ ಖರ್ಚನ್ನು ಸರ್ಕಾರ ಭರಿಸ್ಬೋದು, ಅಥವಾ ಇಂಡಸ್ಟ್ರಿ ನಮ್ಮ ಕಾರ್ಪೊರೇಟ್ ಅಸೋಸಿಯೇಷನ್ಸ್ಗಳನ್ನು ಮಾಡಿಸಿಕೊಳ್ಬೋದು. ಯಾವುದೋ ಕೆಲವು ಸಬ್ಜೆಕ್ಟ್ಸ್ಗಳಿಗೆ ಕಾರ್ಪೊರೇಟ್ ಕೊಲಾಬ್ರೇಷನ್ಸನ್ನು ಮಾಡಿಸ್ಬೋದು. ಹಾಗೆ ನಾವು ಅದನ್ನು ವರ್ಕೌಟ್ ಮಾಡ್ತಾ ಹೋದರೆ ತುಂಬ ಸಾಧ್ಯತೆಗಳಿದೆ, ಬಟ್ ಅದನ್ನು ಮಾಡಬೇಕು. ಈಗ ಈ ಶಿಕ್ಷಣ ನೀತಿಯಲ್ಲಿ ಪ್ರಮುಖವಾಗಿ ಕೋವಿಡ್ ಸಮಯದಲ್ಲಿ ಎದುರಾದ ತೊಂದರೆಗಳು ಅಂದರೆ ಆನ್ಲೈನ್ ಶಿಕ್ಷಣ, ದೂರ ಶಿಕ್ಷಣ, ಅದಕ್ಕೆ ಸರಿಯಾಗಿ ಶಿಕ್ಷಣ ನೀತಿ ಇದೆಯಾ? ಅಂದರೆ ದೂರ ಶಿಕ್ಷಣ ಬೆಂಬಲಿಸ್ತಿದೆ, ಆದರೆ ಅದಕ್ಕೆ ಸರಿಯಾದ ಸಂಪನ್ಮೂಲ ವ್ಯವಸ್ಥೆ ಖಂಡಿತ ಇಲ್ಲ. ನಮ್ಮ ದಕ್ಷಿಣ ಕನ್ನಡದಂತಹ ಜಿಲ್ಲೆಯನ್ನೇ ತೆಗೆದುಕೊಂಡರೆ ಬಹುಶಃ ದೇಶದ ತುಂಬ ಜಿಲ್ಲೆಗಳಿಗೆ ಅಥವಾ ರಾಜ್ಯಗಳಿಗೆ ಹೋಲಿಸಿದರೆ ದಕ್ಷಿಣ ಕನ್ನಡ ತಾಂತ್ರಿಕವಾಗಿ ಮತ್ತು ಇನ್ಫ್ರಾಸ್ಟ್ರಕ್ಚರ್ನಲ್ಲಿ ತುಂಬ ಪ್ರಗತಿ ಹೊಂದಿದೆ. ಈ ಜಿಲ್ಲೆಯಲ್ಲಿ ಕೂಡ ಆ ರೀತಿಯೊಂದು ಸಂಪೂರ್ಣವಾದ ಆನ್ಲೈನ್ ಆಫ್ಲೈನ್ ಬ್ಲೆಂಡ್ ಮೋಡ್ಗಳ ಕಲಿಕೆಗೆ ಸರಿಯಾದ ವ್ಯವಸ್ಥೆ ಇಲ್ಲ. ಮತ್ತು ಇದು ನಾವು ಬಹಳ ಎಡವಕ್ಕಾಗಿ ಒಂದು ಸಲಕ್ಕೆ ಮಾಡಬಹುದಾದ ವ್ಯವಸ್ಥೆ ಬಿಟ್ಟು ಖಂಡಿತವಾಗಿಯೂ ಆನ್ಲೈನ್ ವ್ಯವಸ್ಥೆಗಳು ಕೂಡಿ ಕಲಿಯುವ, ಕ್ಲಾಸ್ ರೂಮಿನ ವ್ಯವಹಾರಗಳಲ್ಲಿ ತೊಡಗಿಕೊಂಡು ಮಾಡುವಂತಹ, ಟೀಚರ್ ಮತ್ತು ಸ್ಟೂಡೆಂಟ್ಗಳು ಮುಖಾಮುಖಿಯಾಗಿ ಹೊಸ ವಿಷಯಗಳನ್ನು ಆವಿಷ್ಕಾರಗೊಳ್ಳುವಂಥ ವ್ಯವಸ್ಥೆಗೆ ಬದಲು ಸಾಧ್ಯ ಇರಲವೇ ಅಲ್ಲ. ಈಗ ಕೊನೆಯದಾಗಿ ಒಂದು ರಾಜ್ಯ ಸರ್ಕಾರ ಈಗಾಗಲೇ ಅವಸರ ಮಾಡಿದೆ ಅಂತ ಅನ್ನಿಸ್ತಿದೆ ಶಿಕ್ಷಣ ನೀತಿ ಜಾರಿಗೊಳಿಸುವಲ್ಲಿ. ಅದು ಯಾವುದೇ ಸಂಪನ್ಮೂಲದ ವ್ಯವಸ್ಥೆ ಮಾಡದೆ ನಾವೇ ಮೊದಲು ಅಂತ ಅನ್ನಿಸ್ಬೇಕಂತ ಅವ್ರು ಜಾರಿ ಮಾಡ್ತಿದ್ದಾರೆ. ಈಗ ಒಂದೇ ಕಾರಣಕ್ಕೆ ಜಾರಿ ಮಾಡ್ತಾ ಇದ್ದಾರೆ ಅಂತ ನಮಗೆ ಹೇಳಲಿಕ್ಕೆ ಬರುವುದಿಲ್ಲ. ಅದರ ಹಿಂದೆ ಬಹಳ ದೊಡ್ಡ ನಮ್ಮ ರಾಜ್ಯವನ್ನು ಬಹಳ ಮುಂಚೂಣಿಗೆ ಕೊಂಡೋಗಬೇಕು ಅಂತ ಹೇಳುವ ಬಹಳ ಪಾಸಿಟಿವ್ ಆದ ಆಸಕ್ತಿ ಮತ್ತು ಉತ್ಸಾಹ ಕೂಡ ಇರ್ಬೋದು. ನಾವು ಅದನ್ನು ಒಂದೇ ದೃಷ್ಟಿಕೋನದಲ್ಲಿ ನೋಡಬೇಕಾಗಿಲ್ಲ. ಆದರೆ ಅನುಷ್ಠಾನದ ಪ್ರಕ್ರಿಯೆ ಬಹಳ ಅಸಂಘಟಿತ ಆಯಿತು ಅಂತ ನನಗೆ ಫೀಲಿಂಗ್ ಇದೆ. ಅದಕ್ಕೆ ಸಂಬಂಧಪಟ್ಟ ಎಲ್ಲಗಳನ್ನ ಸರಿಯಾಗಿ ತಯಾರಿ ಮಾಡಿಕೊಳ್ಳುವ ಅಗತ್ಯ ಖಂಡಿತ ಇತ್ತು. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟು ಸಮಯ ಶಿಕ್ಷಣ ನೀತಿಯ ಅನ್ವಯತೆಗಳನ್ನು, ಅದರ ಸಾಧಕ ಬಾಧಕಗಳನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ ಆಳ್ವಾಸ್ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಕುರಿಯನ್ ಸರ್. ಧನ್ಯವಾದಗಳು. ಧನ್ಯವಾದ. ಇದು ಈ ವಾರದ ವಿಶೇಷ. ಮುಂದಿನ ವಾರ ಇನ್ನೊಂದು ವಿಶೇಷ ವ್ಯಕ್ತಿಯೊಂದಿಗೆ ಮತ್ತೊಂದು ಸಂವಾದ ಕಾರ್ಯಕ್ರಮದಲ್ಲಿ ನಾವು ನಿಮ್ಮ ಮುಂದೆ ಬರ್ತೇವೆ. ಧನ್ಯವಾದಗಳು. ಇದಿಷ್ಟು ಈ ವಾರದ ಸುದ್ದಿ. ಇನ್ನಷ್ಟು ಸುದ್ದಿಗಳಿಗಾಗಿ ಆಳ್ವಾಸ್ ಎಜುಕೇಷನ್ ಫೌಂಡೇಶನ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.